ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಸಮಸ್ತ ಗುರು ಪರಂಪರೆಗೆ ಹಣೆಮಣಿದು ಕ್ಷೇತ್ರಸ್ಥ ಸಮಸ್ತ ದೇವತೆಗಳಿಗೆ ಚರಣಗಳಿಗೆ ಶರಣೆಂದು ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಜಗತ್ತಿನಲ್ಲಿ ಭಾಗ್ಯವಿಲ್ಲದಾಗದು ಮಾಡಿ ಅದರಿಂದ ಶಿವಧರ್ಮ ರಚನೆ ಯಾವುದಾದರೂ ಕೂಡ ಪವಿತ್ರ ಒಳ್ಳೆಯದು ಘಟನೆ ಘಟಿಸಬೇಕಾದರೆ ಅದಕ್ಕೆ ಭಾಗ್ಯನೇ ಬೇಕು. ಇನ್ನು ಮನುಷ್ಯನಿಗೆ ದುಃಖ ದುರ್ಘಟನೆಗಳು ಭಾಗ್ಯಹೀನರಿಗೆ ಮೇಲಿಂದ ಮೇಲೆ ಆಗ್ತಾವೆ. ನಾವು ಅದನ್ನು ನೋಡಿ ಬಹಳ ಭಾಗ್ಯವಂತ ನೋಡಿನೂ ಹಣಿ ಕೈ ಹಚ್ತೇವೆ, ಭಾಳ ಕೆಟ್ಟವ್ರು ನೋಡಿ ಏನಪ್ಪ ಅಂತ ಹಣಿ ಕೈ ಹಚ್ತೀವಿ. ಹಣಿ ಕೈ ಹಚ್ಚೋದು ಯಾಕಂದ್ರೆ ಭಾಗ್ಯ ಇಲ್ಲಿ ಬರೆದಿರ್ತಾರೆ. ಎಲ್ಲ ತಪಾಸು ಮಾಡಿದ ಕೂಡಲೇ ತಪಾಸು ಬಂದವರು ಶರ ಅಂತ ಬರೀತಾರೆ. ಇವರು ಈ ವರ್ಷ ಏನೇನು ಮಾಡಿದ್ರು ಗುಡ್ ಆ್ಯಂಡ್ ಬ್ಯಾಡ್. ಹಾಗೆ ಪರಮಾತ್ಮ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಕೃತ್ಯಗಳು ಪಾಪ ಪುಣ್ಯಗಳ ಮೇಲೆ ನಮ್ಮ ಹಣಿ ಮೇಲೆ ಪರಮಾತ್ಮ ಬರಿತಾನೆ. ಎಲ್ಲಲಾಟಲಿಕ್ಕೆ ತನ್ಮಾರ್ಜಿತು ಕ್ಷಮ. ಆ ಪ್ರಾರಬ್ಧವನ್ನು ದಾಟಲಿಕ್ಕೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಆ ಪ್ರಾರಬ್ಧ ದಾಟತಕ್ಕಂಥವರು ಯಾರು ಅಂದರೆ ಯಾರ ಮೇಲೆ ಆ ಪ್ರಾರಬ್ಧ ಬರೇ ಮದನೆ ಅವ ವಾಪಸ್ ತಗೋಬೋದು ಪರಮಾತ್ಮ. ಇನ್ನೊಬ್ಬರು ಸದ್ಗುರುಗಳು ನಿಮ್ಮಲ್ಲಿ ಹಣಿ ಮೇಲೆ ಬರೆದ ಪ್ರಾರಬ್ಧವನ್ನು ಅದನ್ನು ಅಳಿಕಿಸಿ ಶ್ರೀ ಕ್ಷಯ ಇದ್ದವರಿಗೆ ಯಕ್ಷಶ್ರೀ ಮಾಡಬಹುದು. ಪರಮಾತ್ಮನ ಕೃಪಾ. ನಿಮಗೆ ಗೊತ್ತದೆ, ಸುಧಾಮ ಕೃಷ್ಣ ಪರಮಾತ್ಮ ಇಬ್ಬರು ಕೂಡಿ ಬೆಳೆದ ಗೆಳೆಯರು, ಲಂಗೋಟಿ ದೋಸ್ತರು. ಗುರು ಗೃಹದಲ್ಲಿ ಇಬ್ಬರು ಕೂಡ 12 ವರ್ಷ ವಿದ್ಯೆಯನ್ನು ಕಲಿತವರು. ವಾಪಸ್ ಮನೆಗೆ ಬಂದರು, ಮದುವೆ ಆಯಿತು. ಮದುವೆ ಆದ ಕೂಡಲೇ ಮಕ್ಕಳು ಆದವು. ಹೆಂಗ್ಯಾಂಗ ಮದುವೆ ಮಕ್ಕಳಾದರೂ ಹಂಗೆ ಬಡತನ ಮತ್ತಿಷ್ಟು. ಒಬ್ಬರೇ ಇದ್ದೇ ಪ್ರಶ್ನೆ ಇಲ್ಲ. ಹೆಂಡತಿ ಆದರೆ 2 ಮತ್ತೆ 2 ರೊಟ್ಟಿ ಬೇಕು, ಮಕ್ಕಳಾದ್ರೆ ಮತ್ತೆ 4 ಬೇಕು. ಇರಾಕ ತನಗೆ 4-6 ಸಾಲ್ತದೆ. ಹೆಂಡತಿ ಆದರೆ ಮತ್ತೆ 10 ಬೇಕು, ಮಕ್ಕಳಾದ್ರೆ ಮತ್ತೆ 10-20 ಬೇಕು. ಇದು ಜಗತ್ತಿನ ರೂಢಿ. ಮೊದಲೇ ದಟ್ಟ ದರಿದ್ರ, ಅದರೊಳಗೆ ಮದುವೆ ಆಯಿತು, ಮಕ್ಕಳಾದವು, ಇರಾಕಿಲ್ಲ, ಸೋರು ಮನೆ, ಅಳು ಮಕ್ಕಳು, ಬಹಳ ಕಷ್ಟದೊಳಗೆ ಇದ್ದರು. ಒಂದು ದಿವಸ ಗಂಡಗ ಊಟ ಕೊಡುವಾಗ ಸುಧಾಮನ ಹೆಂಡತಿ ಮಾತಾಡಿಸೋದು. ಬಹುಶಃ ಹೆಣ್ಮಕ್ಳು ಏನು ಹೇಳೋದು ನಿಮಗೆಲ್ಲ ಊಟ ಕೊಟ್ಟಕ್ರೆ ಹೇಳ್ತಾರೆ. ಯಾಕಂದರೆ ಉಂಡು ಕೂಡಲೇ ನೀವು ಸಿಗುವುದಿಲ್ಲ, ಓಡೋಗ್ತೀರಿ. ಅದಕ್ಕೆ ಊಟಕ್ಕೆ ಉಂಡ್ರಿಸಿ ಹೇಳ್ತಾರೆ, ಏನು ಚಲೋ ಅದು ಕೆಟ್ಟದು, ನೀವು ಉಂಡ್ರೆ ಉಣ್ಣು ಬಿಟ್ಟರೆ ಬಿಡೋದು ನಿನ್ನ ಕಡಿದು ಹೇಳೋದು ಟೈಮ್ ಅವೇ ಅವರಿಗೆ.
ಊಟಕ್ಕೆ ಕೂತಿದ್ರು ಹೇಳಲ್ಲು ರೀ ರೀ ಅಂದ್ಲು. ಯಾಕಂದ್ರೆ ನಿಮ್ಮ ಗೆಳೆಯ ಕೃಷ್ಣ ಅಂತ ಹೇಳ್ತಿದ್ರಲ್ಲ, ರಾಜ ಅದನಂತ ಹೇಳ್ತಿದ್ರಲ್ಲ, ಶ್ರೀಮಂತ ಅಂತ ಹೇಳಿದ್ರಲ್ಲ, ಬಹಳ ದೊಡ್ಡ ಶ್ರೀಮಂತ ಅದಾನೇನು? ಹುಚ್ಚಿ, ರಾಜ ಅಲ್ಲ, ಜಗದ ಒಡೆಯ ಅದನು, ಪರಮಾತ್ಮ ಅದ. ಲಕ್ಷ್ಮಿ ಅವನ ಪಾದದಲ್ಲಿ ಇರಲಿಕ್ಕೆ ಅಪೇಕ್ಷೆ ಮಾಡ್ತಾಳ. ನಾರಾಯಣ ಸಮುದ್ರದ ಮಲಿಯಾನ ಲಕ್ಷ್ಮಿ ತೆಲಿ ಕಡೆ ಕುಂತಿಲ್ಲ, ಕಾಲ್ ಕಡೆ ಕುಂತಾಳ. ಯಾವಾಗಲೂ ಲಕ್ಷ್ಮಿ ಶ್ರೀಮಂತಿಕೆ ಕಾಲ್ ಹಂತಕ್ಕಿರ್ಬೇಕು, ತಲೆ ಹಂತಕ್ಕಿರಬಾರ್ದು. ಕಾಲಂದು ತೆಲಿಗೆ ಬಂತು ಅಂದ್ರೆ ನಿಮಗೂ ಕಾಲಂದು ತಲೆ ಮೇಲೆ ಬರ್ತಾವ. ಮನುಷ್ಯನ ಬುದ್ಧಿ ಭ್ರಷ್ಟ ಆಗ್ತದೆ. ಲಕ್ಷ್ಮಿ ಸ್ಥಾನ ಕಾಲಾಗದ, ನಾವು ತಲೆ ಮೇಲೆ ಇಟ್ಕೋತೇವೆ, ಅದು ಅಲ್ಲೇ ಇರಬೇಕು. ಆ ಲಕ್ಷ್ಮಿ ತೆಲಿಗೆ ಬಂತು ಅಂದ್ರೆ ಬುದ್ಧಿ ಭ್ರಷ್ಟ ಆಗ್ತದೆ. ಅಂತಹ ನಿಮ್ಮ ಗೆಳೆಯ ಲಕ್ಷ್ಮಿ ಅವನ ಪಾದ ತಲದಲ್ಲಿ ಓಡಾಡ್ತದೆ. ಹೆಂಗ್ರಿ ಗೆಳೆಯರಂತ ಎದಕ್ಕಂತಾರ? ಸುಖ ದುಃಖ ಅಮಾನ ಅಪಮಾನದ ಸಮಾನವಾಗಿರೋರಿಗೆ ಗೆಳೆಯರಂತ. ಜಗತ್ತಿನೊಳಗೆ ಗೆಳೆಯರಂತ ಮಿತ್ರರಂತ ಯಾರೂ ಸಿಗುವುದಿಲ್ಲ. ನಮ್ಮಲ್ಲಿ ಜಗತ್ತಿನಲ್ಲಿ ಅರ್ಜುನ, ಕೃಷ್ಣ, ಕರ್ಣ, ದುರ್ಯೋಧನ, ಈ ಮಿತ್ರ ಇನ್ನೂವರೆಗೆ ಜಗತ್ತಿನ ಆಗಿಲ್ಲ ಅಂತಾರೆ. ಅಂಥ ಮಿತ್ರ ಯಾವ ಮಿತ್ರನ ಸಲುವಾಗಿ ದುರ್ಯೋಧನಿಗಾಗಿ ಕರ್ಣಗೆ ಬಂದು ಹೇಳಿದ್ರು ಕೃಷ್ಣ ಪರಮಾತ್ಮ, ನೀ ಪಾಂಡವರ ಹಿರಿ ಮಗ ಇದ್ದಿ, ನೀ ಬಂದು ಬಿಡು ಅಂದ್ರೆ, ಅಲ್ಲ ಒಮ್ಮೆ ಗೆಳತನ ಮಾಡೀನಿ, ರಾಜ್ಯ ಬಿಟ್ಟೀನಿ, ಖರೆ ಗೆಳೆಯನ ಬಿಡಂಗಿಲ್ಲ ಅಂತ ಯುದ್ಧ ಮಾಡಿ ಸತ್ತ. ಲಕ್ಷ್ಯ ಇರಬೇಕು, ಇದಕ್ಕೆ ಗೆಳತನ ಅಂತ. ಅರ್ಜುನ ಮತ್ತು ಕೃಷ್ಣನ ಗೆಳತನ ಹಂಗೆ ಸಾಮಾನ್ಯ ಅಲ್ಲ. ಕೃಷ್ಣ ಯುದ್ಧದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಕಟ್ಟು ಕಡೆಗೆ ಹೇಳ್ದ, ಈ ಬಾಣ ನಿನ್ನ ಕೊಂದೇ ತೀರ್ತದ ಬಿಡ್ತೀನಿ ಅಂತ ಶಪಥ ಮಾಡಿ ಆ ಬಾಣ ಬಿಟ್ಟ ಕಾಲಕ್ಕೆ ಆ ಬಾಣಕ್ಕೆ ಅಪಮಾನ ಮಾಡಬಾರದು ಅಂತ ಪರಮಾತ್ಮ ತನ್ನ ಕಾಲಿನಿಂದ ಗೆಳೆಯ ಉಳ್ಸಾಕ ಭೂಮಿಯನ್ನು ಒತ್ತದ ಹೆಬ್ಬಟ್ಟಿನಿಂದ. ಅವ ಹಣೆಗಿಟ್ಟಿದ್ದ ಸತ್ತು ಹೋಗಲಿ ಅಂತ. ಅದು ಒತ್ತೋದ್ರಿಂದ ಕೆಳಗಾಯ್ತು, ಬಾಣ ಮ್ಯಾಲೋಯ್ತು. ಇದಕ್ಕೆ ಮಿತ್ರತಾ ಅಂತ. ಮಿತ್ರತಾ ಅಂದ್ರೆ ಪ್ರಾಣ ಕೊಡೋರು, ಪ್ರಾಣ ತಗೊಳ್ಳೋರಲ್ಲ, ಧನ ತಗೊಳ್ಳೋರಲ್ಲ, ಧನ ಕೊಡೋರಲ್ಲ, ಪ್ರಾಣ ತಗೊಳ್ಳೋರು. ಅಂಥ ಮಿತ್ರತ್ವ ಜಗತ್ತಿನೊಳಗೆ ಸಿಗುವುದು ಬಹಳ ಕಠಿಣ ಅದ. ಅದಕ್ಕೆಲ್ಲ ಬಹಳ ಅನಂತ ಪುಣ್ಯ ಬೇಕು. ಏನಾರ ಮಾತು ಹೇಳಿ ಚಾ ಕುಡೋದು, ದಿನ ಬಂದು ಮಾತು ಹೇಳಿ ಚಂದಾಗಿ ಚಾ ಕುಡೋದು ಹೋಗೋರು ಬಹಳ ಮಂದಿ ಸಿಗ್ತಾರೆ. ತನ್ನ ಪ್ರಾಣವನ್ನು ಕೊಡ್ತಕ್ಕಂಥವ್ರು. ಕರ್ಣ ಆಗ್ನೇಯ ಅಸ್ತ್ರವನ್ನು ಬಿಟ್ಟ. ಸಾಮಾನ್ಯ ಇಲ್ಲದು, ಪರಮಾತ್ಮ ಅದಾನಂತ ತಿಳ್ಕೊಂಡು ಅರ್ಜುನ ಉಳಿದಾನ. ಇಲ್ಲಕ್ಕೆ ಎಂದೋ ಸಾಯಂ. ಕರ್ಣ ಏನು ಅರ್ಜುನಿಗಿಂತ ಕಡಿಮೆ ಮನುಷ್ಯ ಅಲ್ಲವ, ಪರಂತು ಅವನ ಬೆನ್ನಿಂದ ಪರಮಾತ್ಮ ಇದ್ದ. ಆಗ್ನೇಯ ಅಸ್ತ್ರವನ್ನು ಬಿಟ್ಟ. ಪೂರಾ ರಥ ಎಲ್ಲ ಸುಟ್ಟಬೇಕು, ಅರ್ಜುನ ಬಿಟ್ಟ. ನಿಮ್ಗೆ ಗೊತ್ತದೆ, ಮಾಲಕರು ಗಾಡಿಯಾಗ ಕುಂತ ಮೇಲೆ ಡ್ರೈವರ್ ಗಾಡಿಯಾಗ ಕುಂಡಿರ್ತಾನೆ. ಡ್ರೈವರ್ ಮೊದಲು ಇಳಿದು ಮಾಲಕ್ ಆಮೇಲೆ ಇಳಿತಾನೆ. ನಿಮ್ಗೆ ಗೊತ್ತದ ಯಾರ ಡ್ರೈವರ್ ಇಟ್ರ ಏನು ಮಾಡ್ತಾರೆ? ಡ್ರೈವರ್ ಮೊದಲು ಇಳಿತಾನೆ, ಆಮೇಲೆ ಮಾಲಕರು ಇಳಿತಾನೆ. ಯುದ್ಧದೊಳಗೆ ಯುದ್ಧ ಆದ ಅನಂತರದಲ್ಲಿ ಯುದ್ಧ ಮಾಡಿ ಸಾಯಂಕಾಲಕ್ಕೆ ಬಂದರು. ದಿನ ಕೃಷ್ಣ ಇಳಿತಿದ್ದ ಡ್ರೈವರು, ಆಮೇಲೆ ಅರ್ಜುನ ಇಳಿತಿದ್ದ. ಒಂದು ದಿವಸ 11 ದಿವಸ ಯುದ್ಧ ಆಗ್ಯದ. 10ನೇ ದಿವಸಕ್ಕೆ ಯುದ್ಧ ಮಾಡಿ ಸಾಯಂಕಾಲ ಬಂದ ಕೂಡಲೇ ದಿನ ಕೃಷ್ಣ ಇಳಿದು ಅರ್ಜುನಿಗೆ ಇಳಿಸ್ತಿದ್ದ. ಆವತ್ತು ಕೃಷ್ಣ ಅಂದ, ಅರ್ಜುನ ನೀ ಮೊದಲು ಇಳಿ ಅಂದ.
ऐसा कैसा होता है ना, ड्राइवर पहले उतरना, मालक बाद में उतरना. ಕೃಷ್ಣ ದಿನ ನೀ ಇಳಿತಿದ್ದಿ, ಆಮೇಲೆ ನಾ ಇಳಿತಿದ್ದೆ, ಇವತ್ತು ನನಗೆ ಇಳಿ ಅಂತೆಲ್ಲ ಯಾಕೆ ಅಂತ ಕೇಳ್ದವ. ನಾ ಹೇಳ್ದಷ್ಟೇ ಅಷ್ಟೇ ಕೇಳಿ, ಯಾಕೆ ಅಂತ ಕೇಳಬೇಡ. ಪರಮಾತ್ಮನ ಮಾತು ಮೀರಕ್ಕೆ ಬರಂಗಿಲ್ಲ ಅಂತ ಅರ್ಜುನ ಕೆಳಗೆ ಇಳಿದು ನಿಂತಿದ್ದ. ಪರಮಾತ್ಮ ಡ್ರೈವರ್ ಕೆಳಗೆ ಇಳಿದ ಕೂಡಲೇ ಪೂರ ರಥ ಬೆಂಕಿ ಹತ್ತಿ ಸುಟ್ಟು ಹೋಯ್ತು. ಅರ್ಜುನ ಗಾಬರಿ ಆದ. ದೇವ್ರ, ನೀನೇ ಮೊದಲು ಇಳಿದಿದ್ರ ನಂದೇನಾಕಿತ್ತು ಕತೆ, ಸುಟ್ಟು ಹೋಗ್ತಿದ್ದೆ. ಕರ್ಣ ಯಾವಾಗ ಬಾಣ ಅಗ್ನಿ ಅಸ್ತ್ರ ಬಿಟ್ಟನು ಅವಾಗ ಸುಟ್ಟದ. ಆ ಭಗವಂತ ಅಲ್ಲಿ ಕುಂತಿತ್ತು ಅಂತ ಅದು ನಿಂತಿತ್ತು ಅಷ್ಟೇ. ಭಗವಂತ ಯಾವಾಗ ಕೆಳಗಿಳಿದ ಸಂಪೂರ್ಣ ಸುಟ್ಟು ಹೋಯ್ತು. ಪುಣ್ಯಾತ್ಮರೇ, ಮನುಷ್ಯನಿಗೆ ಇಂಥ ಮಿತ್ರರಿರಬೇಕು. ಕೃಷ್ಣ ಅರ್ಜುನನಂಥ ಮಿತ್ರರು, ಸುಧಾಮ ಕೃಷ್ಣನಂಥ ಮಿತ್ರರು, ಕರ್ಣ ದುರ್ಯೋಧನಂಥ ಮಿತ್ರರು. ಇವರು ಮಿತ್ರನ ಸಲುವಾಗಿ ಧನ ಅಲ್ಲ, ಕನಕ ಅಲ್ಲ, ಪ್ರಾಣ ಕೊಡ್ಲಿಕ್ಕೆ ತಯಾರಿರ್ತಾರೆ. ಶಾಸ್ತ್ರದಲ್ಲಿ ಮನುಷ್ಯನ ಜೀವನದಲ್ಲಿ ನೀವು ಸಾಯೋದ್ರೊಳಗೆ ಒಬ್ಬರೇ ಮಿತ್ರ ಇರಬೇಕು. ನಿಮ್ಮನ್ನು ನೆನೆಸೋರು, ನಿಮಗೆ ಪ್ರಾಣ ಕೊಡೋರು. ಈ ಜಗತ್ತಿನೊಳಗೆ ಹೆಂಡತಿ ಗಂಡ ಮಕ್ಕಳು ಯಾರು ಇಲ್ಲ, ಕೆಟ್ಟವನಿಗೆ ಕೆಳ ಇಲ್ಲ. ಜಗದ ನೆಂಟ ನೀನೇ ಅಯ್ಯ. ನಮ್ಮಲ್ಲಿ ರಾಮತೀರ್ಥರು ಪರದೇಶಕ್ಕೆ ಹೋಗಿದ್ದರು, ಜಪಾನಕ್ಕೆ. ದೊಡ್ಡ ಶ್ರೀಮಂತರ ಮನೆ. ಸುಖ ಸಂಪತ್ತು, ಮಕ್ಕಳು ಎಲ್ಲರದ, ಬಂಗಾರದ ತಿಜೋರಿ ಅದ, ಹೆಂಡತಿ ಅದ, ಮಕ್ಕಳದಾರೆ. ಬಹಳ ಪ್ರೀತಿಯಿಂದ ಜಗಳ ತೆಗೆದು ತಾಯಿ ತಂದೆ ಜೊತೆಗೆ ಹೆಂಡತಿ ಮಾಡ್ಕೊಂಡಿದ್ದ. ತಾಯಿ ತಂದೆಗಿಂತಲೂ ಪ್ರಿಯವಾದ ಹೆಂಡತಿ, ಜೀವನಕ್ಕಿಂತ ಹೆಚ್ಚಿನ ಮಕ್ಕಳು, ಇವೆಲ್ಲಕ್ಕಿಂತ ಹೆಚ್ಚಿನ ಸಂಪತ್ತು ಮನೆ. ರಾಮಕೃಷ್ಣರು ರಾಮತೀರ್ಥರು ಬೆಳಿಗ್ಗೆ ವಾಕಿಂಗ್ ಹೋಗಿದ್ರು. ಬಹಳ ಸುಂದರ ಮನೆ. ಒಂದು 2-3 ಕಿಲೋಮೀಟರ್ ವಾಪಸ್ ಬರುವುದರೊಳಗೆ ಜಪಾನದೊಳಗೆ ಮನೆಗೆ ಬೆಂಕಿ ಹತ್ತಿತ್ತು. ನಾನಾ ಜನರು ತನ್ನ ನೀರು ಹಾಕಕ್ಕೆ ಪ್ರಯತ್ನ ಮಾಡ್ತಿದ್ರು. ಹೊರಗೆ ಬಂದು ಒಬ್ಬ ಮನುಷ್ಯ ಎದಿ ಬಡ್ಕೋತಿದ್ದ, ಅಳ್ತಿದ್ದ. ನನ್ನ ಹೆಂಡತಿ ಒಳಗದಾಳೆ, ನನ್ನ ಮಕ್ಕಳು ಒಳಗದ. ಮಂದೆಲ್ಲ ಒಳಗೆ ಹೋಗಿ ಎಲ್ಲ ಸಾಮಾನು ತಗೊಂಡು ಬಂದ್ರು. ಬಹಳ ದಿವಸಕ್ಕೆ 50-60 ವರ್ಷಕ್ಕೆ ಒಂದು ಮಗ ಹುಟ್ಟಿತ್ತು, ತೊಟ್ಲಾಗಿತ್ತು. ಸಾಮಾನು ತರ್ರಿ ಅಂತ ಹೇಳ್ತಿದ್ದೆ. ಎಲ್ಲಾನು ತಗೊಂಡು ಬಂದ್ರು. ಹೊರಗೆ ಸಾಮಾನು ತಗೊಂಡು ಬಂದು ಕೇಳಿದ್ರು, ಸರ್ ಎಲ್ಲ ಸಾಮಾನು ಅದಾವ್ರ? ತಿಜೋರಿ ಅದ ಇಲ್ಲ, ರೊಕ್ಕ ಅದ ಇಲ್ಲ, ರೂಪಾಯಿ ಅದ ಇಲ್ಲ, ಸೋಫಾ ಸೆಟ್ ಅದ ಇಲ್ಲ, ಎಲ್ಲ ಅದ ತೋರಿಸಿ. ಮಾಲಕ ಎದಿ ಬಡ್ಕೊಂಡು ಅಳಾಕತ್ತ. ಏನು ಉಳಿದವ್ರಿ, ಎಲ್ಲ ಸಾಮಾನು ತಂದೆ ಮತ್ತೆ ಕಳ್ತೀರಿ ಅಂತ ಕೇಳಿದ್ರು. ಅವಾಗ ಒಂದು ಮಾತು ಹೇಳ್ತಾನೆ, ಯಾರ ಸಲುವಾಗಿ ಇಷ್ಟೆಲ್ಲ ಗೋಳೆ ಮಾಡಿದ್ದೆ, ಆ ಕೂಸನೇ ಒಳಗೆ ಬಿಟ್ಟು ಬಂದಿರಲ್ಲ. ಆ ಮಗನ ಸಲುವಾಗಿ ಈ ಸಂಪತ್ತು, ಆ ಮಗನ ಸಲುವಾಗಿ ಇಷ್ಟೆಲ್ಲ ದೊಡ್ಡ ಮನಿ, ಯಾವ ಮಗನ ಸಲುವಾಗಿ ಇಷ್ಟೆಲ್ಲ ಗಳಿಸಿದ್ದೆ, ಆ ಮಗನ ಬಿಟ್ಟು ಒಳಗೆ ಬಂದೀರಿ ಅಂತ ಎದಿ ಬಡ್ಕೊಳಕತ್ತ. ಬಹಳ ತಪ್ಪಾಯಿತು ಅಂತ ನಿಮ್ಮಂಥವ್ರು ಒಳಗೆ ಹೋದರು. ತರಬೇಕಂತ ತೊಟ್ಟಿಲಿಗೆ ಉರಿ ಹತ್ತಿ ಕೂಸು ಸತ್ತು ಹೋಗಿತ್ತು.
ಸಾಹುಕಾರ ತನ್ನ ಕೈಯಿಂದ ಆ ತಿಜೋರಿ ಆ ಸೋಫಾ ಸೆಟ್ ಎಲ್ಲ ಬೆಂಕಿಯಾಗಿ ಹಾಕಿದ. ಏನು ಪ್ರಯೋಜನ? ಯಾವ ಮಗನಿಗಾಗಿ ಇಷ್ಟೆಲ್ಲ ಗಳಿಸಿದ ಅದೇ ಸತ್ತೋಯ್ತು, ಇವು ತಗೊಂಡು ಏನು ಮಾಡಲಿ ಅಂತ ಮಾರಿ ಬಡ್ಕೊಂಡು ಎಲ್ಲ ಬೆಂಕಿಯಾಗ ಹಾಕದಂತ. ಅದು ಅವನ ಕಥೆಯಲ್ಲ, ಇದು ನಮ್ಮ ಕಥೆ, ನಮ್ಮ ಕಥೆ. ಯಾವ ಆತ್ಮನಿಗಾಗಿ ಇಷ್ಟೆಲ್ಲ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಮಾಡಿದೇವಲ್ಲ, ಆತ್ಮನ ಬಗ್ಗೆ ಎಷ್ಟರ ಚಿಂತೆ ಮಾಡಿದ್ದೇವೆ? ಇಲ್ಲ. ಹೆಂಡತಿ ಚಿಂತೆ, ಗಂಡ ಚಿಂತೆ, ಮಕ್ಕಳ ಚಿಂತೆ, ರೊಕ್ಕ ಚಿಂತೆ, ರೂಪಾಯಿ ಚಿಂತೆ, ಮನೆ ಚಿಂತೆ, ಮಾಡಿ ಚಿಂತೆ, ಕಾರ್ ಚಿಂತೆ ಎಲ್ಲ ಬೇಕಾರದ. ನಿನ್ನ ಚಿಂತನೆ ಮಾಡಲಿಲ್ಲ, ಆತ್ಮನ ಚಿಂತೆ ಮಾಡಲಿಲ್ಲ, ಪರಮಾತ್ಮನ ಚಿಂತೆ ಮಾಡಲಿಲ್ಲ. ನಿನ್ನಂತ ಜಗತ್ತಿನೊಳಗೆ ಮೂರ್ಖ ಮತ್ಯಾರೇ ಇಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಮನುಷ್ಯನಿಗೆ ಮನುಷ್ಯ ಅಂದಿಲ್ಲ, ನರ ಪಶು, ನರ ರಾಕ್ಷಸ, ನರ ಅಸುರ. ನೀ ಮನುಷ್ಯ ಅಲ್ಲ, ರಾಕ್ಷಸ ಇದ್ದಿ, ಅಸುರ ಇದ್ದಿ, ಪಾಪಿ ಇದ್ದಿ, ಆತ್ಮಘಾತಿ. ಲಕ್ಷ್ಯ ಇಡ್ರಿ. ಪರಮಾತ್ಮನನ್ನ ಆತ್ಮನನ್ನ ಮರ್ತವ್ರ ಶಿಕ್ಷೆ ಏನು ಗೊತ್ತಿಲ್ಲ ಅಲ್ಲ ನಮಗೆ. ಒಬ್ಬರಿಗೆ ಹೊಡೆದ್ರೆ ಶಿಕ್ಷೆ ಕೊಡ್ತೀರಿ, ಕಳ್ಳತನ ಮಾಡಿದ್ರೆ ಶಿಕ್ಷೆ ಕೊಡ್ತೀರಿ. ಪರಂತು ಪರಮಾತ್ಮನ ಮರ್ತವರಿಗೆ ಆತ್ಮನ ಮರ್ತವ್ರ ಶಿಕ್ಷೆ ಅನ್ನೋದು ಗೊತ್ತದ? ಅದು ಗೊತ್ತಿಲ್ಲ ನೋಡಿ. ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ ತಾಂಸ್ತೆ ಪ್ರತ್ಯಭಿಗಚ್ಚಂತಿ ಏಕೇಚ್ಯಾತ್ಮ ಹನೋ ಜನ. ಆತ್ಮಘಾತಿಗೆ ಅದರಷ್ಟು ಪಾಪ ಜಗತ್ತಿನೊಳಗಿಲ್ರಿ. ಅಷ್ಟು ಪಾಪ ಇಲ್ಲ. ನಾ ಏನು ಪಾಪ ಮಾಡೀನಿ ಅಂತೇಳಿ ನೀ ಜಗತ್ತಿನ ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಇದ್ದಿ. ಪರಮಾತ್ಮನನ್ನ ಮರ್ತಾವ, ಆತ್ಮನನ್ನ ಮರ್ತಾವ. ನಮ್ಮ ಪಾಪ ನಮಗೆ ಗೊತ್ತಾಗೋದಿಲ್ಲ. ಹೇಳ್ತಾರ ಅವನಿಗೆ ಏನು ಗತಿ? ಅಸೂರ್ಯ ನಾಮತೆ ಲೋಕ ಅಂಧೇನ ತಮಸಾವೃತ. ಜ್ಞಾನ ವಿಹೀನವಾಗಿರತಕ್ಕಂಥ ಕಲ್ಲು ಮೊದಲಾದವುಗಳಲ್ಲಿ ಜನ್ಮ ಆಗಬೇಕಾಗ್ತದೆ ಅಂತಾರಲ್ಲ. ಎಷ್ಟು ಹೇಳಿದ್ರೆ ಎಷ್ಟು ಕೇಳಿದ್ರೆ ಮನುಷ್ಯ ಇದೆಯೇನ ಕಲ್ಲಿದೆಯೇ ಅಂತೀರ ನೀವು? ಕಲ್ಲಿದೆಯೇ ಮನುಷ್ಯ ಇದೆ? ಕಲ್ಲ, ಅವ ಕಲ್ಲಿಯಾಗಿ ಹುಡ್ತಾನೆ. ಪರಮಾತ್ಮ ಸರ್ವತ್ರ ಅದನ್ನ, ಕಲ್ಲಾಗದನ, ಮುಳ್ಳಾಗನ. ಮುಳ್ಳ ಕೊನೆಯಲ್ಲಿ ಎಳ್ಳ ತುದಿಯಲ್ಲಿ ಪರಮಾತ್ಮ ಅದಾನ. ಸರ್ವತ್ರ ವರ್ತತೆ ಪರಮಾತ್ಮ ಅದಾನ. ಯಾವ ಮನುಷ್ಯ ಪರಮಾತ್ಮನನ್ನು ಮರಿತಾನ, ತನ್ನನ್ನು ಮರಿತಾನ, ಅವನಿಗೆ ಇಂತಹ ಜನ್ಮ ಬರ್ತದ. ಪುಣ್ಯಾತ್ಮರೇ, ಕಲ್ಲು ಗಿಡ ಮರಗಳಾಗಿದೆ. ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪವಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷ ಕುಲವಾಗಿ, ಮೇಲಾಪ ಸ್ವರೂಪಾಗಿ ಇಷ್ಟು ಜನ್ಮದವು. ಪಾಪದ ಮೇಲೆ ಶಿಕ್ಷೆ ಅದ. 1 ವರ್ಷ, 2 ವರ್ಷ, ಯಾರಿಗೆ 10 ವರ್ಷ, ಯಾರಿಗೆ ಜನ್ಮ ಠೇಪ, ಯಾರಿಗೆ ಫಾಸಿ. ಹಂಗ ಮನುಷ್ಯನಿಗೆ ಅದ ಕಲ್ಲಾಗ್ತಾನೆ, ಗಿಡ ಆಗ್ತಾನೆ, ಪಶು ಆಗ್ತಾನೆ, ಪಕ್ಷಿ ಆಗ್ತಾನೆ, ಹಂದಿ ಆಗ್ತಾನೆ, ಕ್ವಾಣ ಆಗ್ತಾನೆ. ಆ ಪಾಪದ ಮೇಲೆ ಅದಾವ ಜನ್ಮ ಬರ್ತಾವ. ಹೆಂಗ ನಮ್ಮ ಅಪರಾಧ ಮೇಲೆ ಜಡ್ಜರು ನಿನಗೆ ಏನೇನು ಆಗ್ಬೇಕಂತ ಶಿಕ್ಷೆ ಕೊಡ್ತಾರೆ, ಜನ್ಮ ಟೈಪ್ ಕೊಡ್ತಾರೆ, ಫಾಸಿ ಕೊಡ್ತಾರೆ, 3 ತಿಂಗಳು ಕೊಡ್ತಾರೆ, 6 ತಿಂಗಳು ಕೊಡ್ತಾರೆ, ದುಡ್ಯಕ್ಕೆ ಹಚ್ತಾರೆ. ಅದಾವ ಶಿಕ್ಷೆ ಅದಾವ. ಹಂಗೆ ಅದ ಪ್ರಪಂಚ. ಹಂಗದ ಹಂಗೆ ಪರಮಾರ್ಥ. ಬೇರೆ ಇಲ್ಲ. ನಮಗೆ ಗೊತ್ತಾಗುವುದಿಲ್ಲ. ನ್ಯಾಯಾಲಯಕ್ಕೆ ಹೋದ ಕಾಲಕ್ಕೆ ನನ್ನ ಪಾಪಕ್ಕೆ ಎಷ್ಟು ಅಪರಾಧ ಶಿಕ್ಷೆ ಅನ್ನೋದು ಗೊತ್ತಾಗ್ತದೆ. ಹಂಗೆ ನಮಗೆ ಗೊತ್ತಾಗೋದಿಲ್ಲ. ಯಾವಾಗ ಸಾಯ್ತೇವೆ, ಯಾವಾಗ ನಿರ್ಣಯಕ್ಕೆ ಬರ್ತದೆ, ಆವಾಗ ನಮ್ದು ಗೊತ್ತಾಗ್ತದೆ ಏನಾಗ್ತದೆ ಅಂತ. ಅದಕ್ಕೆ ಮಹಾತ್ಮರು ಮೇಲಿಂದ ಮೇಲೆ ಹೇಳ್ತಾರೆ, ಅಪ್ಪ ನೀ ಮನುಷ್ಯ ಇದ್ದೀವು, ಮನುಷ್ಯ ಇದ್ದೀವಿ. ಮಾನವ ವಹತಿ ಇತಿ ಮಾನವ.
ಮಾನಂ ವಹತಿ ಅಂದ್ರೆ ಏನ್ರಿ? ಮಾನಂ ಪ್ರಮಾಣಂ, ವೇದಶಾಸ್ತ್ರ ಗುರುಗಳನ್ನು ಮಾತಾ ಪ್ರಮಾಣವಾಗಿ ನಡೆಯುವವನಿಗೆ ಮನುಷ್ಯ ಅಂತ. ಮನಸ್ಸಿಗೆ ಬಂದಂತೆ ನಡೆಯದೇವರು ಇಹದಲ್ಲಿ. ನಿಜಗಳು ಮನಸ್ಸಿಗೆ ಬಂದ ನಡೆಯಕ್ಕೆ ದನ ಐತಿ, ದನ ಯಾಕೆ ಬರ್ತದೆ? ಮನುಷ್ಯ ಬಂದಂಗೆ ಮಾಡ್ತಾರೆ, ಅದಕ್ಕೆ ದನ ಅಂತ. ನೀವು ಬೈತೀರಿ ಹಂಗ, ದನ ಇದೆ ಮನುಷ್ಯ ಇದೆ ಅಂತ ಬೈತೀರಿ ನೀವು. ಮನಸ್ಸಿಗೆ ಬಂದ ಮಾಡೋ ಮನುಷ್ಯ ಅಲ್ಲ. ಶಾಸ್ತ್ರ ಹಿರಿಯರು ಗುರುಗಳು ಹೇಳ್ದಂಗೆ ನಡೆಯವನಿಗೆ ಮನುಷ್ಯ ಅಂತ. ನಡೀಲಿಲ್ಲ ಅಂದ್ರೆ ಅವ ರಾಕ್ಷಸ ಆಗ್ತಾನೆ. ಮನುಷ್ಯ ರೂಪೇಣ ಮೃಗಾಶ್ಚರ್ಯಂತಿ, ಮನುಷ್ಯ ರೂಪದಲ್ಲಿ ಪಶು ಪಕ್ಷಿ ದನ ರಾಕ್ಷಸ ಅಸುರ ಆಗ್ತಾನೆ. ಎಂಥ ತಪ್ಪು ರೀ, ಎಂಥ ತಪ್ಪು. ಮನುಷ್ಯನ ಹೇ ಕತ್ತಿ, ಹೇ ದನ, ಹೇ ಕೋಣ ಅನಿಸ್ಕೊಳ್ಳೋದು ಯೋಗ್ಯನೇ? ಏನ್ರಿ ಆ ಮನುಷ್ಯರು ದೇವರದಾರೆ ಅನ್ಬೇಕ? ಏನ್ರಿ ಆ ಮನುಷ್ಯ ಕತ್ತೆದನ ಅನ್ಬೇಕ? ಇಷ್ಟು ಪ್ರಜ್ಞೆ ಇಲ್ಲ. ಎಷ್ಟು ಕಲ್ತೇವೆ, ಎಷ್ಟು ಶಾಣ್ಯರಾಗಿದ್ದೇವೆ, ಇಷ್ಟು ಬುದ್ಧಿವಂತರಾಗಿದ್ದೇವೆ. ಪುನಃ ಮತ್ತೆ ಕತ್ತಿ ಅನಿಸ್ಕೋಬೇಕು, ಮನುಷ್ಯ ಆಗಿ ದೇವರು ಅನಿಸ್ಕೋಬೇಕು, ಪುಣ್ಯಾತ್ಮ ಅನಿಸ್ಬೇಕು. ಮೈ ಮೇಲೆ ಖಬರ್ ಇಲ್ದಂಗೆ ವ್ಯವಹಾರ ಮಾಡಿದರೆ ನೀನು ನರರಾಕ್ಷಸ, ನರ ಪಶು, ನರ ನರ, ನರದೇವ, ಇಷ್ಟು ಪ್ರಕಾರದ ಮನುಷ್ಯ ಅಸುರನೂ ಆಗ್ತಾನೆ, ಮನುಷ್ಯ ಪಿಶಾಚನೂ ಆಗ್ತಾನೆ, ನರ ರಾಕ್ಷಸನೂ ಆಗ್ತಾನೆ, ನರ ನರನೂ ಆಗ್ತಾನೆ, ನರ ಮಹಾತ್ಮ ಆಗ್ತಾನೆ, ಕಡೆಗೆ ನರ ದೇವ ಆಗ್ತಾನೆ. ದೇವ 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 ಇಷ್ಟ ಹಾಕಿ ಬರ್ತದೆ ನಿಮಗೆ. ದೇವರ ಹಾಕಿ ಬರ್ತದೆ, ರಾಕ್ಷಸ ಹಾಕಿ ಬರ್ತದೆ, ಅಸುರ ಹಾಕಿ ಬರ್ತದೆ, ಧನ ಹಾಕಿ ಬರ್ತದೆ, ಪಶು ಮನುಷ್ಯ ಹಾಕಿ ಬರ್ತದೆ. ಅದಕ್ಕೆ ಪ್ರತ್ಯಹಂ ಪ್ರತ್ಯವೇಕ್ಷೇತ ಕಿಮಹಂ ಮನುಷ್ಯ ಕಿಂ ಪಶು. ಎದ್ದು ಕೂಡಲೇ ವಿಚಾರ ಮಾಡಬೇಕು, ಮಲಗುವ ವಿಚಾರ ಮಾಡಬೇಕು. ನಾ ಮನುಷ್ಯನಂಗಿದ್ದೀನಿ, ಏನು ದಂದಾಗಿದ್ದೀನಿ? ಶಾಸ್ತ್ರ ಹೇಳ್ತದೆ, ಇಷ್ಟು ಬುದ್ಧಿವಂತರಿದ್ದೀರಿ, MA PhD ಇನ್ನೇರು ಡಾಕ್ಟರು, ಛೇ 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 ಛೇ. ವಿಚಾರ ಮಾಡಿದಿ? ಇಷ್ಟೇ. ಕಿಮಹಂ ಮನುಷ್ಯ ಕಿಂ ಪಶುತುಲ್ಯಂ. ಕುಂತಕ್ಕೆ ವಿಚಾರ ಮಾಡಿ, ನಾ ಮನುಷ್ಯನಾಗ ಇದ್ದೀನಿ, ಏನು ಮನುಷ್ಯ ಆಗಿದ್ದು ದಂದಂಗೆ ಮಾಡಕತ್ತೀನಿ, ಏನು ರಾಕ್ಷಸಂಗೆ ಮಾಡಕತ್ತೀನಿ, ಏನು ಅಸುರಂಗ ಮಾಡಕತ್ತೀನಿ? ಮುದ್ದೆ ನಿದ್ದೆ, ಮುಂಜಾನೆ ಎದ್ದು ಲದ್ದಿ, ಇದೆ ಇಷ್ಟೇ ಕೆಲಸ. ಚಂತಾನ ಮುದ್ದೆ ತಿನ್ನೋದು, ಹೊತ್ತು ಮಾಡಿ ನಿದ್ದೆ ಮಾಡೋದು, ಮುಂಜಾನೆ ಲದ್ದಿ ಹಾಕೋದು. ಏನಿರ್ದೊಡೇನು ನಿಜ ಬೋಧಿಯೊಂದಿಲ್ಲದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು. ಏನಿದ್ರೆ ಏನು, ಎಷ್ಟು ರೊಕ್ಕಿದ್ರೇನು, ಎಷ್ಟು ಶಾಣೆತನ ಇದ್ರೇನು, ಎಷ್ಟು ಬುದ್ಧಿವಂತ ಇದ್ರೇನು, ಏನು ಪ್ರಯೋಜನ? ಅಡವ್ಯಾಗ ಬೆಳೆದಂಗಳು ಬಿದ್ದರೆ ಏನು ಕೆಲಸ ಕೊಡ್ತದೆ ರೀ? ಊರಾಗ ಬೆಳೆದಂಗಳು ತಿರುಗಾಡ್ತೀನಿ, ಅಡವ್ಯಾಗ ಬಿದ್ದರೆ ಏನಾಗ್ತದೆ? ಹಾಗ ನಿನ್ನ ಸಂಪತ್ತು ರಂಡೆಗೊದಗಿದ ಯೌವನದಂತೆ ನಿಷ್ಫಲವು. ತಾರುಣ್ಯ ಅವಸ್ಥೆಯಲ್ಲಿ ಹೆಣ್ಮಗಳು ಗಂಡ ತೀರ್ಕೊಂಡಂದ್ರೆ ಆಕೆ ಹರೆತನಕ್ಕೆ ಹೆಂಗೆ ಕಿಮ್ಮತ್ತಿರಂಗಿಲ್ಲ, ಹಾಗ ನೀ ಮಾನವನ ಆಗದಿದ್ದರೆ ನಿನ್ನ ಸಂಪತ್ತಿಗೆ ಹರೆತನದಾಗ ಗಂಡು ಕಳ್ಕೊಂಡಂಗೆ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ನಾ ದನ ಅಲ್ಲ, ಕತ್ತೆ ಅಲ್ಲ, ಕುದುರೆ ಅಲ್ಲ, ನಾ ಮನುಷ್ಯ ಇದ್ದೀನಿ, ಮನುಷ್ಯನಂಗೆ ವ್ಯವಹಾರ ಮಾಡಕತ್ತೀನಿ. ಸ್ವಲ್ಪ ನಾವೆಲ್ಲರೂ ಬುದ್ಧಿವಂತರಿದ್ದೇವೆ, ಸ್ವಲ್ಪ ವಿಚಾರ ಮಾಡ್ಬೇಕಷ್ಟೇ. ಅದನ್ನು ಎಷ್ಟು ವಿಚಾರ ಮಾಡಲಿಲ್ಲ ಅಂದ್ರೆ ಬಾದ ಮೇ ಪಛತಾಯೋ ತೋ ಕ್ಯಾ ಹೋಗ. ಆ ಕಾಲಕ್ಕೆ, ಮುಪ್ಪಾದ ಕಾಲಕ್ಕೆ, ಏನೂ ಮಾಡ್ಲಿಕ್ಕೆ ಬರ್ಲಾದ ಕಾಲಕ್ಕೆ, ಕಣ್ಣು ಹೋದ ಕಾಲಕ್ಕೆ, ಅಂಗ ಗಲಿತಂ ಫಲಿತಂ ಮುಂಡಂ ದಶರವೀನಂ ಜಾತೋ ತುಂಡಂ.
ಗೃಹೀತ್ವ ದಂಡಂ ತದಪನೆ ಮುಂಚೆ ಪಿಂಡಂ. ಏನು ಮಾಡಕ್ಕೆ ಬರ್ತದೆ? ಏನು ಮಾಡಿ ಈಗ ಏನ್ರಿ ಮಾಡೋದು? ಮಂದಿ ಭಾಳ ಹೇಳ್ತಾರೆ, ಆಯ್ತು ಅವು ಮಾಡೋ ಈಗ ಸ್ವಾಮಿಗಳೇ ಹೀಗೆ ವಯಸ್ಸದ, ಹೀಗೆ ಗಳಿಸೋದು, ಹೀಗೆ ಹೆಂಡತಿ ಮಾಡ್ಕೊಳ್ಳೋದು, ಹೀಗೆ ಮಕ್ಕಳು ಹಡಿಯೋದು, ಹೀಗೆ ಮನೆ ಕಟ್ಟೋದು, ಹೀಗೆ ರೊಕ್ಕ ಗಳಿಸೋದು, ಎಲ್ಲನೂ ಹೀಗೆ ಅದಾವ. ದೇವ್ರ ಭಜನೆ ರಿಟೈರ್ಡ್ ಆಗ್ಬೇಕ್ರಿ. ರಿಟೈರ್ಡ್ ಅದಕ್ಕೆ ಮಾಡ್ಯಾರ. ಎದಕ್ಕೆ ಮಾಡ್ಯಾರ? ದೇವ್ರ ಭಜನೆ ಮಾಡಕ್ಕಲ್ಲ, ಚಿಂತೆ ಮಾಡಕ್ಕ. ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿ ಮುಂಚತ್ಯ ಪಿಂಡಂ. ಮುಪ್ಪಿನೊಳಗೆ ಏನೂ ಮಾಡಕ್ಕೆ ಬರಂಗಿಲ್ಲ. ದನ ಹೆಂಗ ಅಡವ್ಯಾಗ ಮೈದು ಬಂದು ಇಲ್ಲಿ ಮನ್ಯಾಗ ಮೆಲಕ್ ಹಾಕ್ತಾವ, ಇವನು 50-60 ವರ್ಷ ಏನು ಮಾಡ್ಯಾನ ಅದ್ರ ಮೆಲಕ್ ಹಾಕೋದು ದನದಾಗ ಇರೋದು ಅಷ್ಟೇ. ಮುಪ್ಪಿದ ಕಾಲಕ್ಕೆ ಏನೂ ಆಗಂಗಿಲ್ಲ. ಮತ್ತೇನಂತ ಇದೆಲ್ಲ ಆಗ್ಬೇಕು ಮಾಡೋಣ್ರಿ, ಇದೆಲ್ಲ ಆಗ್ಲಿ. ಹೀಗೆ ಮನೆ ಕಟ್ಬೇಕು, ಈಗ ಎಲ್ಲ ಹೀಗೆ ಮಾಡ್ಬೇಕ್ರಿ. ದೇವ್ರ ಕೆಲಸ ಆಮೇಲೆ. ನಚಿಕೇತ ದೇವ್ರ ಕೆಲಸ ಮೊದಲು ಮಾಡೋದು, ಧ್ರುವ ದೇವ್ರ ಕೆಲಸ ಮಾಡಿದ್ರು, ಪ್ರಹ್ಲಾದ ಮೊದಲು ಮಾಡಿದ್ರು. ನಮ್ಮಂಗೆ ಮಾಡಿಲ್ಲ ಅವರು. 8 ವರ್ಷದ ಹುಡುಗರವರು. 80 ವರ್ಷ ಆದರೆ ಯಾರಿಗೆ ಬುದ್ಧಿ ಬಂದಿಲ್ಲ, ಆ ಬುದ್ಧಿ 8 ವರ್ಷದ ಹುಡುಗರಿಗೆ ಹೆಂಗೆ ಬಂದಿರಬೇಕು? ಅವರೇ ಇಲ್ಲಿ ತನಕ ಬದುಕ್ಯಾರ, ಅವರೇ ಇಲ್ಲಿ ತನಕ ಪೂಜ್ಯ ಆಗ್ಯಾರ. ಮುದುಕರು ಪೂಜೆ ಮಾಡಲಿಲ್ಲ, ಅಷ್ಟು ಹುಡುಗರು ಬುದ್ಧಿ ಹೆಂಗೆ ಮಾಡ್ತಾರೆ? ನಚಿಕೇತ, ಪ್ರಹ್ಲಾದ, ಧ್ರುವ ಪರಮಾತ್ಮನ ಕಂಡ್ರು. ಶಾಲೆ ಕಲಿಯಾಕೆ ಸಣ್ಣ ವಹಿಸಬೇಕು, ಹೆಂಡತಿ ಮಾಡ್ಕೋ ಸಣ್ಣ ವಹಿಸ್ಬೇಕು, ಮಕ್ಕಳು ಹಡಕ್ಕೆ ಸಣ್ಣ ವಹಿಸ್ಬೇಕು, ಪರಮಾತ್ಮ ನಡ್ಸಕ್ಕೆ ಮುದುಕರು. ಯಾರು ಬರ್ದಾರೆ? ಎಲ್ಲಿ ಬರ್ದಾರೆ? ಯಾರಿಗೆ ಬರ್ದಾರೆ? ನಿಮ್ಮ ಗೆಜೆಟ್ದಾಗೆ ಅದು. ಮುದುಕರಾದ ಬಳಕ ಪರಮಾತ್ಮ ನೆನೆಸ್ಬೇಕಂತ ಎಲ್ಲರೂ ಬರ್ದಿರ್ಬೇಕಲ್ಲ, ಅಥವಾ ಯಾರು ಮಾಡ್ಯಾರ ಜಗತ್ ನಾವು ಕೇಳಿರಿ? ಎಲ್ಲಕ್ಕಿಂತ ಮೊದಲು ಮಾಡೋ ಕೆಲಸ ಇದು. ಟೈಮ್ ಉಳಿದ್ರೆ ಮಾಡೋದು ಅವು. ಹೆಂಡತಿ ಗಂಡ ಟೈಮ್ ಉಳಿದ್ರೆ ನಾವು ಹಂಗಲ್ಲ, ಮೊದಲು ಅದು ಟೈಮ್ ಉಳಿದ್ರೆ ಇದು. ಎಷ್ಟು ಮನುಷ್ಯನ ಬುದ್ಧಿ ಭ್ರಷ್ಟ ಆಗಿರಬೇಕು ಲೆಕ್ಕ ಹಾಕಿ. ಎಷ್ಟು ಮನುಷ್ಯನ ಬುದ್ಧಿ. ಯಾವುದು ಮೊದಲು ಅಂದರೆ ಅದು ನಾವು ಲಾಸ್ಟ್ ಅಂತೇವಿ, ಯಾವುದು ಲಾಸ್ಟ್ ಅಂದರೆ ಅದು ಮೊದಲು ಅಂತೇವಿ. ಹೆಂಗೆ ಬುದ್ಧಿ ಭ್ರಷ್ಟ ಅದ ರೀ? ತನ್ನ ಮೊದಲರಿವುದು ಶಾಸ್ತ್ರ ಆಯಿತು. ಮೊಟ್ಟ ಮೊದಲ ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ, ಮಾರಮರ್ಧನ ಶಂಭುಲಿಂಗವನ್ನು ಒಲಿಸು. 3 ಮಾತು ಹೇಳೋದು ಮೊಟ್ಟ ಮೊದಲು ಮಾಡೋ ಕೆಲಸ. ಆರು ನಾನೆಂದು ವಿಚಾರಿಸು. ಮೊಟ್ಟ ಮೊದಲನ್ನ ಯಾರು? ಹೆಣ್ಣ, ಗಂಡ, ಸಾಹುಕಾರ, ಏನು ಸಾಹುಕಾರ್ತಿಯ, ಏನು ಕಲ್ಲಪ್ಪನ, ಏನು ಮಲ್ಲವನ? ವಿಚಾರ ಮಾಡಿರಿ. ನಾ ಯಾರು? ಗಂಡ ಆಮೇಲೆ ಆಗಿದೆ, ಅಪ್ಪ ಆಮೇಲೆ ಆಗಿದೆ, ಹೆಂಡತಿ ಆಮೇಲೆ ಆಗಿದೆ, ಮಾವ ಆಮೇಲೆ ಆಗಿದೆ, ಅತ್ತಿ ಆಮೇಲೆ ಆಗಿದೆ. ಮೊದಲ ಏನಿದೆ? ವಿಚಾರ ಮಾಡಿದಿ? ಇಷ್ಟೂ ಬುದ್ಧಿ ಇಲ್ಲ ಅಂದ್ರೆ ಮನುಷ್ಯ ಏನು ಅನ್ಬೇಕು ಹೇಳ್ರಿ? ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾನು ಅರಿಯದನ್ನಕ್ಕ. ಶರಣ ಹೇಳ್ತಾರೆ, ಜಗತ್ತೇ ಎಲ್ಲ ನೀನೇ ಯಾರನ್ನೂ ಗೊತ್ತಿಲ್ಲ ನಿನಗೆ. ಹುಚ್ಚಂತೀರಿ? ಇಲ್ಲ. ಯಾರಿಗಾರು ನೀವು ಕೇಳಿದ್ರಿ, ನೀವು ಯಾರ್ರಿ? ನಾನು ರೀ. ಯಾವ್ರವ್ರು? ನಮ್ಮೂರ್ರಿ. ನಾ ರೀ, ನಮ್ಮೂರ್ರಿ, ನಾ ರೀ. ತಿಳಿ ಬರೋದಕ್ಕೆ ಅಪ್ಪಾಜಿ ಇದು ದವಾಖಾನೆ ಹುಚ್ಚರ ಆಸ್ಪತ್ರೆಗೆ ಹೋಯ್ದು ಅಂತೀರ? ಇಲ್ಲ. ಕೇಳಿದ್ರೆ ಯಾರು ಹೇಳ್ತಾರೆ? ನೀ ಯಾರು ಅಂತ ಕೇಳಿದ್ರೆ ಯಾರಿಗೆ ಗೊತ್ತದ? ಕಲ್ಲಪ್ಪ. ಅರೆ ಕಲ್ಲಪ್ಪ 10 ದಿವಸ ಹೆಸರಿಟ್ಟಾರ.
ಬುದ್ಧಿ ಐತಿ ಇಲ್ಲ ನನಗೆ? ಯಾರು ನೀ? ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರವಿದನು ಕನಸೆಂದರಿ. ಕನಸ ಎಂದು ಖರೆ ಆಗುವುದಿಲ್ಲ. ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡ್ರಿ. ದೊಡ್ಡ ಶ್ರೀಮಂತ ಕೋಟ್ಯಾಧೀಶ ವ್ಯಾಪಾರ ಮಾಡವ ಎಲ್ಲ ಹೋಯ್ತು. ಹೋಗೋ ಟೈಮ್ಗೆ ಹಂಗೆ ಹೋಗ್ತದ್ರಿ ಲಕ್ಷ್ಮಿ, ಬರೋ ಟೈಮ್ಗೆ ಹಂಗೆ ಬರ್ತದೆ. ನಿಮ್ಗೆ ಗೊತ್ತಿಲ್ದಂಗೆ ಬರ್ತದೆ, ನಿಮ್ಗೆ ಗೊತ್ತಿಲ್ದಂಗೆ ಹೋಗ್ತದೆ. ಅದನ್ನು ಯಾರು ನಂಬಿಲ್ಲ. ಭವಿತವ್ಯಂ ಭವತ್ಯೇವ ನಾರಿಕೇಲಿ ಫಲಾಂಬುವತ್ ಗಚ್ಚತ್ಯೇವ ಹಿ ಗಂತವ್ಯಂ ಗಜಭುಕ್ತ ಕಪಿತ್ವವತ್. ತೆಂಗಿನ ಗಿಡದಾಗ ಕಾಯಿ ಎಲ್ಲಿ ಅದಾವ? 60-70 ಫೀಟ್ ಮೇಲೆ ಅದಾವ ಕಾಯಿ. ಆ ಕಾಯಿ ತೆಗೆದ್ರೆ ನೀರು ಅದಾವಿಲ್ಲ ಒಳಗೆ? ಯಾಕಡೆ ಬಂದು ರೀ ನೀರು? ತೆಂಗಿನಕಾಯಿ ನೀರು ಯಾರು ಹಾಕ್ಯಾರ? ಎಲ್ಲಿದ್ ಬಂದು? ತೆಂಗಿನಕಾಯಿ ನೀರು ಹಾಕಿರಿ, ಬಡ್ಡಿಗೆ ನೀರು ಹಾಕಿರಿ. ತೆಂಗಿನಕಾಯಿ ನೀರು ಹೆಂಗೆ ಬಂದು? ಹಂಗ ಲಕ್ಷ್ಮಿ ಬರುವಾಗ ಹಂಗೆ ಬರ್ತಾಳ. ಮನೆಗೆ ಎಲ್ಲರೂ ಗಳಿಸವ್ರೆ, ಎಲ್ಲರೂ ಜಿಪುಣ್ರೆ ಅಂತಾರೆ ಹುಡ್ತಾರೆ. ಎಲ್ಲರೂ ಬರ್ತಾಳೆ, ಲಕ್ಷ್ಮಿ ಏರ್ತಾಳೆ. ಗೊತ್ತಿಲ್ಲ ಏನ್ರಿ ನಮ್ಮ ಮುಂದೆ ಕಾಲ ಮೇಲೆ ಕಾಲ ತಿರುಗಾಡ್ತಿದ್ದ, ಈಗ ಕಾರಣ ತಿರುಗಾಡಕತ್ತೇನಲ್ರಿ. ಹಿಂಗೆ ತೆಂಗಿನ ನೀರು ಬಂದಂಗೆ ಬರ್ತದೆ. ಬರೋ ಟೈಮ್ ಗೊತ್ತಿಲ್ಲಂಗೆ ಬರ್ತದ, ಹೋಗೋ ಟೈಮ್ಗೂ ಗೊತ್ತಿಲ್ಲಂಗೆ ಹೋಗ್ತದ. ಗಜಭುಕ್ತ ಕಪಿತ್ತವತ್ತ. ಆನೆ ಕೌಟಿಕಾಯಿ ತಿಂತದ, ಬಳುಲ್ಕಾಯಿ ಹಿಡಿದ್ರೆ ವಾಜ್ಯ ಇರ್ತದ. ದೊಡ್ಡ ಭಾಳ ಜೀವ ಅದ್ರ ಮೇಲೆ ಪೂರ ನುಂಗುತ್ತದ, ಅದು ಒಡಂಗಿಲ್ಲ. ಕೌಟಿಕಾಯಿ ಪೂರ ನುಂಗು ಬಿಡ್ತದ. ಅದಕ್ಕೆ ಕಪಿತ್ ಅಂತಾರೆ ಸಂಸ್ಕೃತ. ಆ ಕೌಟಿಕಾಯಿ ಪೂರ ನುಂಗುತ್ತದ. ಮುಂಜಾನೆ ಲಜ್ಜಾಗ ಪೂರ ಬರ್ತದೆ. ಪೂರ ನುಂಗ್ಯದ್ರೆ ಅದು ಭಾಳ ವಜ್ಜಿರ್ತದೆ, ಒಳಗೆ ಮಗ್ಗದಿರ್ತದೆ, ನುಂಗಿರ್ತದೆ. ಮುಂಜಾನೆ ಎದ್ದು ಪೂರ ಲಜ್ಜಾಗ ಹೆಂಗದ ಹಂಗೆ ಬರ್ತದೆ. ಪರಂತು ಅದನ್ನ ಅಳಿಗಾಡ್ ಸರಿ ಬೀಜ ಅಟ್ಟೆ ಇರ್ತದೆ, ಒಳಗಿಂದ ಏನು ಇರಂಗಿಲ್ಲ. ಹೆಂಗ್ರಿ ನೀವು ಕೌಟಿಕಾಯಿ ಹಿಂಗೆ ಬರೆಸಿ ತಿಂತೀರಿ, ಮತ್ತು ಹಿಂಗೆ ಒಳಗೆ ಬರ್ಚಾಕಿಲ್ಲ, ಏನೂ ಇರಂಗಿಲ್ಲ. ಹೆಂಗೆ ಹೋಯ್ತು? ಯಾಕೆ ಹೋಯ್ತು? ತೆಂಗದ ನೀರು ಹೆಂಗೆ ಬಂದವ್ರಿ? ಹೆಂಗೆ ಬಂತ? ಲಕ್ಷ್ಮಿ ಬರುವಾಗ ಹಂಗೆ ಬರ್ತಾ ಲಕ್ಷ್ಯ ಹೇಳ್ರಿ. ಬರುವಾಗ ತೆಂಗಿಂದಾಗ ನೀರು ಬಂದಂಗೆ ಬರ್ತಾ, ಹೋಗುವಾಗ ನಿನಗ ನಿಮ್ಮ ಅಪ್ಪ ಗೊತ್ತಿಲ್ಲಂಗೆ ಹೋಗ್ಕಳಕ್ಕೆ. ಅದ್ರ ಮೇಲೆ ಯಾಕೆ ಅಭಿಮಾನ ಮಾಡ್ತೀವಿ? ಶ್ರೀಯ ವಿಭೂತ್ಯಾಭಿಜನೇನ ವಿದ್ಯೆಯ. ಮನುಷ್ಯನಿಗೆ ಅಭಿಮಾನ ಇರಬಾರ್ದು, ಅದು ಇರಂಗಿಲ್ಲ, ಅದು ಬರಂಗಿಲ್ಲ. ಅದಕ್ಕೆ ಮಹಾತ್ಮರು ನಮಗೆ ಮೇಲಿಂದ ಮೇಲೆ ಹೇಳ್ತಾರೆ, ಯಾವಾಗ ಮನುಷ್ಯನಿಗೆ ಸಂಪತ್ತು ಬಂದದ ತಿಳ್ಕೋರಿ, ಲಕ್ಷ್ಮಿ ಯಾರ ಮನೆಗೂ ಇರಂಗಿಲ್ಲಕ್ಕಿ, ಇರಂಗನೇ ಇಲ್ಲ. ರಾಜರ ಮನೆಗೆ ಉಳಿದಿಲ್ಲ, 2-3 ತಲೆ ಹೋಗ್ಯಾಳ. ನೀವ್ಯಾರು ಪೋತರಾಜರು? ರಾಜರ ಮನೆಗೆ ಇಲ್ಲ ಲಕ್ಷ್ಮಿ. ಯಾರ ರಾಜರದ ಹೇಳಿದೆ? ಏನು ಮಗಲದೇನು ಉಳ್ದದ? ಇರ್ತಕ್ಕೆ ಉಳ್ದದ? ಮೈಸೂರು ಮಹಾರಾಜರ ಉಳ್ದದ? ಶಿವಾಜಿ ಮಹಾರಾಜರ ಉಳ್ದದ? ಇಲ್ಲ, ಇಲ್ಲ. ಯಾವರೇ 3-4 ತಲೆ ತಕ ಇತ್ತು ಅಂದ್ರೆ ಯಾರ್ದಾರೆ ಮಹಾತ್ಮರು ಪುಣ್ಯಾತ್ಮರು ಅವ್ರ ಮೇಲೆ ಆಶೀರ್ವಾದ ಅಂತ ತಿಳ್ಕೋರಿ ನೀವು. 3-4 ತಲೆ ದಾಟ್ತು ಲಕ್ಷ್ಮಿ ಅವ್ರ ಮನೆಗೆ ಇತ್ತಂದ್ರೆ ಯಾರು ಸತ್ಪುರುಷರ ಆಶೀರ್ವಾದ ಅವ್ರ ತಲೆ ಮೇಲೆ ಅದಂತ ಅವ್ರ ಮನೆ ಲಕ್ಷ್ಮಿ ಇರ್ತಾಳ. ಎಲ್ಲ ಇರಂಗಿಲ್ಲ ಲಕ್ಷ್ಮಿ. ಅಂತ ಬಂದ ಕಾಲಕ್ಕೆ ಮನುಷ್ಯ ಹೆಂಗೆ ಇರಬೇಕು ಅನ್ನೋದು ಕಲಿಬೇಕ್ರಿ. ದುಡ್ಡ ಧರ್ಮ ಹಾಳು ಮಾಡ್ತದೆ. ದುಡ್ಡ ಮನೆಗೆ ಅಧರ್ಮ ಕರ್ಕೊಂಬರ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ,
ಬಹಳ ಎಚ್ಚರದಿಂದ ಮನುಷ್ಯನಾಗಿ ಇರ್ಲಿಕ್ಕೆ ಪ್ರಯತ್ನ ಮಾಡು. ಮನುಷ್ಯ ಅಸುರ, ಮನುಷ್ಯ ರಾಕ್ಷಸ, ಮನುಷ್ಯ ಪಶು ಆಗಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಅದಕ್ಕೆ ಅಂತೀನಿ, ಕಿಮಹಂ ಪಶುತುಲ್ಯಂ, ನಾ ಮನುಷ್ಯನಾಗಿದ್ದೀನಿ ಏನು ದಂದಂಗಿದ್ದೀನಿ ಅಂತ ದೊಡ್ಡ ವಿಚಾರ. ಶ್ರೀಮಂತ ಇದ್ದೀನಿ, ಶಾಣೆ ಇದ್ದೀನಿ, ಅದು ಬಿಡ್ರಿ, ಅಲ್ಲೇನು ಕಿಮ್ಮತ್ತಿಲ್ಲ. ಪರಮಾತ್ಮ ಅಂತಾಗ ನಿಮ್ಮ ಶಾಣೆ ತನಕ ನಿಮ್ಮ ದುಡ್ಡಿಗೇನು ಕಿಮ್ಮತ್ತಿಲ್ಲ. ಅವ್ರ ಅಂತಕ್ಕೆ ಲಕ್ಷ್ಮಿ ಕುಂತಾಳೆ, ನಿನ್ನ ದುಡ್ಡು ಏನು ಮಾಡ್ತದ ಅಲ್ಲಿ ಪರಮಾತ್ಮ ನೀ ಹೆಂಗಿದ್ದಿ ಅನ್ನೋದು ನೋಡ್ತಾನೆ. ಏನಿದ್ದಿ ಅನ್ನೋದು ನೋಡಂಗಿಲ್ಲ ಅವನು. ಶ್ರೀಮಂತ ಇದೆಯೋ, ಬಡವಿದ್ಯೋ, ಸುಂದರ ಇದೆಯೋ, ಕುರುಪ್ ಇದೆಯೋ, ಅದು ನೋಡಂಗಿಲ್ಲ ಅವನು. ನೀ ಹೇಗಿದ್ದಿ, ಪಶು ಇದೆಯೇ, ರಾಕ್ಷಸಿದ್ಯೆ, ಅಸುರಿದ್ಯೆ ಅಂತ ಪರಮಾತ್ಮ ನೋಡ್ತಾನೆ. ಯಾರು ಮನುಷ್ಯರ ರೂಪದಲ್ಲಿ ಏನಪ್ಪಾ ಅಂತ ಕೇಳಿ ರಾಕ್ಷಸರು ಇದ್ದಂಗೆ ಇರ್ತಾರೆ. ತುಳಸಿದಾಸರು ಬಹಳ ಚಂದ ಬರೆದ್ರು. ಏನಪ್ಪಾ ಅಂದ್ರೆ ಶಾಸ್ತ್ರ ಹೇಳ್ತಾರೆ, ಬಾಡೆ ಖಲು ಬಹು ಚೋರ ಜುಆರ, ಜೇ ಲಂಪಟ ಪರಧನ ಪರದಾರ, ಮಾನವ ಮಾತು ಪಿತಾ ನಹಿ ದೇವ, ಸಾಧು सन करवा वही सेवा, जिनके यह आचरण भवानी, ते जानहु निशचर सब प्राणी. ಪಾರ್ವತಿಗೆ ಪರಮೇಶ್ವರ ಈ ಮಾತನ್ನು ಹೇಳ್ಯಾನ. ತುಳಸಿದಾಸರು ಹೇಳ್ತಾರೆ, ಪಾರ್ವತಿ ಅಂತಾಳೆ, ಮನುಷ್ಯರೆಲ್ಲ ಒಂದೇ ಇರ್ತಾರಲ್ರಿ, ನೋಡಕ್ಕೆ ಮಾರಿ ಕಣ್ಣ ಮೂಗ ಎಲ್ಲ ಹಾಗೆ ಇರ್ತಾರೆ ಅವರು. ಎಲ್ಲರಿಗೆ ಮೂಗವ, ಎಲ್ಲರಿಗೆ ಕೈ ಅದಾವ, ಎಲ್ಲರಿಗೆ ಬಾಯಿ ಅದ, ಎಲ್ಲರಿಗೆ ಕಾಲ ಕೈ ಅದಾವ. ಮತ್ತು ಈ ಮನುಷ್ಯನ ಬರ್ಕೊಂಡ್ರೆ ಹಣಿ ಮೇಲೆ ಇವ ಕೆಟ್ಟ ಇವ ಚಲೋ ಅಂತ ಹೆಂಗೆ ಗುರ್ತು ಹಿಡಿತಾರೆ? ಇವ ಮನುಷ್ಯ ಅಸುರ ಅದಾನ, ಹೆಂಗೆ ಗುರ್ತಾಗಬೇಕು ಅಂದ್ರೆ ಪಾರ್ವತಿ ಪರಮಾತ್ಮ ಈ ಮಾತು ಹೇಳ್ತಾನೆ, ಬಾಡೆ ಕಲು ಬಹು ಚೋರ ಜುವಾರ, ಕಳ್ತನ ಮಾಡ್ತಾನೆ, ಇಸ್ಪೇಟ್ ಆಡ್ತಾನೆ. ಇಸ್ಪೇಟ್ ಆಡೋ ಸುದ್ದಿ ನಿಮ್ಗೆ ಗೊತ್ತೇ ಇದೆ ಎಲ್ಲರಿಗೆ. ಮನೆ ಇಡಂಗಿಲ್ಲ, ಹೆಂಡತಿಕ್ಕೆ ಏನು ಬಂಗಾರ ಇಡಂಗಿಲ್ಲ ಅಂಥವ್ರು ಅದಾರ. ಅವ್ರು ಹೇಳ್ತಾರವರು, ಬಾಢೆ ಬಹು ಖಲು ಚೋರ ಜುವಾರ, ಜೋ ಲಂಪಟ ಪರಧನ ಪರದಾರ. ಯಾರಿಗೆ ಮಂದಿ ರೊಕ್ಕ, ಮಂದಿ ಹೆಣ್ಣು, ಮಂದಿ ತಗೋಬೇಕು ಅಂತ ವಿಚಾರ ಅದ. ಯಾರು ಸದಾ ಕುಡಿದು ತಿನ್ನುವುದೇ ಮಾಡ್ತಾರೆ. ಮುಂದೆ ಮಾತು, ಮಾನವ ಮಾತು ಪಿತಾ ನಹಿ ದೇವ. ನಮ್ಮ ಶಾಸ್ತ್ರ ಏನು ಹೇಳ್ತದೆ? ತಾಯಿ ದೇವರೆಂದು ವೇದ ಬಾಯಿ ಬಿಟ್ಟು ಹೇಳುತ್ತಿರುವುದು. ತಾಯಿ ತಂದೆ ದೇವರಂತ ಯಾರು ಒಪ್ಪಂಗಿಲ್ಲ. ಹೆಂಗ ನೋಡಿ, ತಂದೆ ತಾಯಿ ಸೇವಾ ಯಾರು ಮಾಡಂಗಿಲ್ಲ. ಸ್ವಂತರಿಗೆ ಎಂದು ಅವರ ಪಾದಕ್ಕೆ ತಲೆ ಹಚ್ಚಂಗಿಲ್ಲ. ತಿಳಿತಿಲ್ರಿ? ಮಹಾತ್ಮರು ಸತ್ಪುರುಷ ಒಪ್ಪಂಗಿಲ್ಲ. ತಾಯಿ ತಂದೆ ಸೇವಾ ಮಾಡಂಗಿಲ್ಲ. ಆಮೇಲೆ ಏನಪ್ಪ ಅಂತಂದ್ರೆ ಸದಾ ಮಂದಿ ದುಡ್ಡಿನ ಮೇಲೆ ಕಣ್ಣಿಡೋರು, ಸದಾ ಕಳ್ತನ ಮಾಡೋರು, ಇಂಥವರು ಮನುಷ್ಯರ ರೂಪದಲ್ಲಿ ಇವರು ಏನಪ್ಪ ಅಂದ್ರೆ ಅಸುರ ಅದರ. ಅಸುರ ಅಂತ ನಿಶಾಚರ. ನೀವು ಕೇಳ್ತೀರಿ, ಏನು ಹೇಳ್ತಾರೆ ದೇವರದನಂತ, ರಾಕ್ಷಸರದಾರಂತ, ಏನು ಕಥೆನೇ ಕಟ್ಟ್ಯಾರ ಎಲ್ಲ ಪುರಾಣದಾಗ. ಕತೆ ಹೇಳ್ತಾರೆ ಅವ್ರನ್ನ ಇಲ್ಲೇ ಅದಾರ. ತಾಯಿ ತಂದೆಗೆ ಬೈಯವರದಾರ, ಇಲ್ಲೇ ಅದಾರಿಲ್ಲ, ಅವ್ರದಾರ ನಿಮ್ಮಲ್ಲೇ. ಇವ್ರಿಗೆ ಅಸುರರು ಅಂತಾರೆ. ಮನುಷ್ಯ ರೂಪದಲ್ಲಿ ಇವರು ಅಸುರರು, ಬುದ್ಧಿಹೀನರು, ಮೂರ್ಖರು, ಪಾಪಿಗಳು. ತಾಯಿ ತಂದೆ ಒಪ್ಪಂಗಿಲ್ಲ, ಮಹಾತ್ಮರಲ್ಲಿ ಭೇಟಿ ಆಗಂಗಿಲ್ಲ, ಪೂಜಾ ಮಾಡಂಗಿಲ್ಲ. ಇಂಥ ಮನುಷ್ಯರು ನಿಮ್ಮ ಮಧ್ಯದಲ್ಲಿ ಬಹಳ ಮಂದಿ ಅದಾರ.
ಮನುಷ್ಯ ರೂಪದಲ್ಲಿ ರಾಕ್ಷಸರು, ಇವ್ರಿಗೆ ಅಸುರರು ಅನ್ನಬೇಕು. ಲಕ್ ಹೇಳ್ರಿ, ಶಾಸ್ತ್ರ ಅಂತದ ತಾಯಿ ತಂದೆ ಪರಮಾತ್ಮ ಸ್ವರೂಪ ಇರ್ತಾರೆ. ತಾಯಿ ತಂದೆ ಸೇವಾ ಅತ್ಯಂತ ಜರೂರಿ ಅದ. ಇನ್ನೊಬ್ಬರ ದುಡ್ಡಿನ ಮೇಲೆ ಕಣ್ಣು ಇಡಬೇಡ್ರಿ. ಇನ್ನೊಬ್ಬರ ದುಡ್ಡು ಇನ್ನೊಬ್ಬರ ಹೆಣ್ಣಿನ ಮೇಲೆ ಕಣ್ಣಿಟ್ಟು ಅವರು ಮುಂದಿನ ಜನ್ಮದ ಕುಡ್ಡಾಗಿ ಹುಡ್ತಾರಂತವ್ರು. ವಯಸ್ಸಾದ ಮೇಲೆ ಕಣ್ಣು ಹೋಗಲ್ರಿ, ಹುಟ್ಟುವಾಗ ಕುಡ್ಡಾಗಿ ಹುಡ್ತಾರೆ. ಅದೇ ಕಾರಣ ಪ್ರಧಾನ ಪರಿಸ್ಥಿತಿ ಮೇಲೆ ಕಣ್ಣಿಟ್ಟವರು ಮುಂದೆ ಕುಡ್ಡಾಗ್ತಾರೆ. ಶಾಸ್ತ್ರ ಇವ್ಯಾವ ಸುಳ್ಳು ಹೇಳಿಲ್ರಿ. ನೀವು ಲಕ್ಷ್ಯ ಇಡ್ರಿ. ಇದು ನೀವು ಯಾಕೆ ಕಿಶದಾಗ ರೊಕ್ಕ ಬಂತಂದ್ರೆ ಮೈಯಾಗ ಸೊಕ್ಕು ಬರ್ತದೆ. ಸೊಕ್ಕು ಬಂದ ಮನುಷ್ಯ ಕ್ವಾಣ್ ಇದ್ದಂಗೆ ಏನು ನೋಡಂಗಿಲ್ಲ, ಸೀದಾ ನಡೀತಾನೆ. ಮನುಷ್ಯರಿಗೆ ಅದಕ್ಕೆ ಈ ಮಾತು ಹೇಳ್ತಾರ. ಇಂಥ ಮನುಷ್ಯರು ಏನಪ್ಪಾ ಅಂತ ಕೇಳಿದ್ರೆ ಅವರು ಜನಕ್ಕೆ ಆಚರಣ ಭವಾನಿ ತೋ ಜಾನವು ನಿಶಿಚರ ಸಭ ಪ್ರಾಣಿ. ಪಾರ್ವತಿ ಪರಮಾತ್ಮ ಹೇಳ್ತಾನೆ, ಇಂಥ ಮನುಷ್ಯರಿಗೆ ಇವರಿಗೆ ನಿಶಾಚರರು. ನಿಶಾಚರ ಅಂದ್ರೆ ರಾತ್ರಿನೇ ಸೂರ್ಯ ಎದ್ದ ಕಾಲ ತಿರುಗಾಡಂಗಿಲ್ಲ, ಅವ್ರು ರಾತ್ರಿನೇ ತಿರುಗಾಡ್ತಾರ. ಅವರಿಗೆ ದಿವಸನೂ ರಾತ್ರಿನೇ, ರಾತ್ರಿನೂ ರಾತ್ರಿನೇ ಅವರಿಗೆ. ಇಂಥ ಮನುಷ್ಯರಲ್ಲಿ ಇಂಥವ್ರು ನಿಮ್ಗೆ ಬಹಳ ಜನ ಸಿಗ್ತಾರೆ. ಅವರು ಮನುಷ್ಯ ರೂಪದಲ್ಲಿ ಅಸುರದ. ಇನ್ನು ಎರಡನೇದು ಪಾರ್ವತಿ ಹೇಳ್ತಾನ, ಮನುಷ್ಯ ಅದರ ದನ ಇದ್ದಂಗೆ ಅದ. ಮನುಷ್ಯ ಅದರ ದನ ಇದ್ದಂಗಿದ್ರೆ ಏನು ಉಪಯೋಗ ಬರ್ತದ್ರಿ? ಇನ್ನೊಬ್ಬರ ಸುಖ, ಇನ್ನೊಬ್ಬರ ದುಃಖ, ಇನ್ನೊಬ್ಬರ ಕಷ್ಟ ಏನೋ ಗೊತ್ತಿಲ್ಲ. ಅದಕ್ಕೆ ಮೈತದ, ಬರ್ತದ, ಮಕ್ಕೋತದ. ಹಂಗೆ ಎಷ್ಟೋ ಜನ ಅದರಂತ. ಏಷಾಂನ ವಿದ್ಯಾನ ತಪೋನ ದಾನಂ. ಶಾಸ್ತ್ರ ಹೇಳ್ತದ ಆ ಮನುಷ್ಯನಿಗಪ್ಪ ಏನಿಲ್ಲ. ನ ಚಾಪಿ ಶೀಲೋ ನ ಗುಣೋ ನ ಧರ್ಮ. ಶಾಸ್ತ್ರ ತೇಮರ್ತ ಲೋಕೆ ಭೂಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತೆ. ನಾ ಹೇಳ್ತೇನೆ ನಿಮಗೆ, ಬಿಲ್ಲ ನೋಡಿ ಪೊಲೀಸು, ಕಾನ್ಸ್ಟೇಬಲು, PSI, SP ಅಂತ ಹೆಂಗೆ ಗೊತ್ತಾಕದು ನಿಮಗೆ? ಇವು ನೋಡ್ರಿ, ನೀವು ಅನ್ಬೇಡ್ರೆ ಯಾರಿಗೆ ಮತ್ತೆ ತಿಳ್ಕೊಳ್ತೀವಿ ಹಿಂಗೆ ಅದಾವಂತ ಅಷ್ಟೇ. ಅಂದ್ರೆ ನಿಮ್ಗೆ ಕಡಿತಾವು ಸ್ವಭಾವ. ಪಶು ಯಾರು? ಜನ್ಮದಾಗ ಹುಟ್ಟಿದ ಬಳಿಕ ಏಷಾಂನ ವಿದ್ಯಾ. ತನ್ನ ಜೀವನವನ್ನು ನಡೆಸಲಿಕ್ಕೆ ಏನಾರೇ ಒಂದು ವಿದ್ಯೆ ಕಲಿಲಾರದೆ ಇದ್ದ ಮನುಷ್ಯ ಇದ್ದಂದ್ರೆ ಏನಾರ ಕಲಿ, ಕೃಷಿಯರ ಕಲಿ, ವ್ಯಾಪಾರ ಕಲಿ, ವಿದ್ಯಾರ ಕಲಿ, ಏನಾರ ಕಲಿ. ವಿದ್ಯೆ ಅಂತ ಎದಕ್ಕಂತಾರೆ? ಜೀವನಕ್ಕೆ ಜೀವಂತ ಆಗಿರಕ್ಕೆ ಉಪಯೋಗ ಆಗೋದಕ್ಕೆ ವಿದ್ಯೆ ಅಂತಾರೆ. ಶಸ್ತ್ರವಿದ್ಯೆ ಅದ, ಅಸ್ತ್ರವಿದ್ಯೆ ಅದ, ನಿಮ್ಮಲ್ಲಿ ಸೈನ್ಸ್ ಅದ, ಕಾಮರ್ಸ್ ಅದ, ಎಲ್ಲ ಅದಾವಲ್ಲ ನಿಮ್ಮಲ್ಲಿ. ವೈದ್ಯಕೀಯ ವಿದ್ಯೆ ಅಂತ ಅದಕ್ಕಂತಾರ ನಾವು ಇನ್ನೊಬ್ಬರಿಗೆ ಕೈ ಒಡ್ಲಾರ್ದಂಗೆ ಬದುಕಿರ್ಲಿಕ್ಕೆ ನಮಗೆ ಅನುಕೂಲ ಆಗೋದಕ್ಕೂ ವಿದ್ಯೆ ಅಂತಾರೆ. ಅದು ಇಲ್ಲ ಅಂದ್ರೆ ದನ ಅಂತಾರೆ, ನರಪಶು ಅಂತಾರೆ. ಏಷಾಂನ ವಿದ್ಯಾ. ವಿದ್ಯೆ ಇರಲಿಲ್ಲ ಅಂದ್ರೆ ಕಡೆ ತಪ ಮಾಡ್ರಿ, ತಪಾರಿ ಮಾಡಬೇಕು. ತಪಸ್ಸಿಗೆ ಭಕ್ತಿಗೆ ಏನೆಲ್ಲನೂ ಸಿಗ್ತದೆ. ಬುದ್ಧಿನೂ ಸಿಗ್ತದೆ, ವಿದ್ಯಾನೂ ಸಿಗ್ತದೆ, ಧನನೂ ಸಿಗ್ತದೆ, ಎಲ್ಲನೂ ಸಿಗ್ತದೆ. ತಪಾರಿ ಮಾಡ್ರಿ. ಅದನ್ನು ಮಾಡಲಿಲ್ಲ, ವಿದ್ಯಾನೂ ಕಲಿಲಿಲ್ಲ, ಕಡಿ ದಾನನೂ ಮಾಡಲಿಲ್ಲ. ಕೊಟ್ಟದ್ದು ತನಗೆ ನೀ ಮಾಡೋದು ಬರ್ತದೆ ಹೊಳ್ಳಿ, ಅದನ್ನು ಮಾಡಲಿಲ್ಲ. ಮನುಷ್ಯ ಹುಟ್ಟಿದಿ, ವಿದ್ಯೆ ಇಲ್ಲ, ತಪ ಇಲ್ಲ, ದಾನ ಇಲ್ಲ. ಮನುಷ್ಯ ಏನಪ್ಪ ಅಂತ ಕೇಳಿದ್ರೆ ಅವನಿಗೆ ಏನು ಅನ್ಬೇಕು? ದನ ಅಂತ ಹೇಳಬೇಕು. ದನ ಮನುಷ್ಯ ಇದೆ, ದನ ಇದ್ದಿಲ್ಲ. ಯಾಕೆ? ವಿದ್ಯಾ ಕಲಿಲಿಲ್ಲ, ತಪನೂ ಆಗಲಿಲ್ಲ, ದಾನನೂ ಮಾಡಲಿಲ್ಲ.
ಮನುಷ್ಯ ಇಷ್ಟರೊಳಗೆ ಯಾವ್ದಾರು ತಪಾರಿ ಮಾಡ್ರಿ, ವಿದ್ಯಾರೆ ಮಾಡ್ರಿ, ದಾನಾರೆ ಮಾಡ್ರಿ. ಇವು ಮಾಡಲಿ ಅಂದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ. ಮನುಷ್ಯ ರೂಪದಲ್ಲಿ ನೀನು ಬಾಲು ಕೋಡಿಲ್ಲದ 2 ಕಾಲಿನ ದನ. ಇವನಿಗೇನಂತಾರ ನರಪಶು. ನರಪಶು ಮನುಷ್ಯ ರೂಪದೊಳಗೆ ಇವ ಪಶು ಅದಾನ. ಏನ್ರ ದಾನ ಮಾಡಿದ್ರೆ ಮನುಷ್ಯ ಅಂತಾನೆ. ಮನುಜನಿಗೂ ಪಶುವಿಗೂ ಭೇದವನ್ನು ಉಸುರಬಾರದು. ದನಕ್ಕೆ ಮನುಷ್ಯನಿಗೆ ಏನು ಅಂತರ ಮಾಡೋದು ಯಾವುದು? ದಾನ. ದಾನ ವಿವೇಕ ಬುದ್ಧಿ ಅದು ಮನುಷ್ಯನಿಗೆ ದನಕ್ಕೆ ಭೇದ ಮಾಡಿದ. ಅದು ಮಾಡಲಿ ಅಂತ ನೀನು ದನನೇ ಅಂತಾರ ಅವರು. ಅರೆ ಪರಮಾತ್ಮ ದೊಡ್ಡ ದೊಡ್ಡವರು ಮಾಡಿ ತೋರಿಸ್ತಾರ್ರಿ. ನಿಮ್ಗೇನು ದೊಡ್ಡವ್ರು ಮಾಡಿ ತೋರಿಸ್ತಾರೆ. ಪರಮಾತ್ಮನ ಗೆಳೆಯ ಕುಬೇರ, ಶಿವನ ಗೆಳೆಯ ಕುಬೇರ. ಶಿವಪಾರ್ವತಿ ಹೆಂಗದಾರ ಗೊತ್ತದ ರೀ? ನಿಮ್ಮಂಗೇನು ಮಾಡೇ ಅದ? ಎಲ್ಲಿದಾನ? ಗುಡ್ದಾಗದಾನ. ಗಿರಿ ಶಿಖರೆ ಗುಡ್ದಾಗ, ಹಿಮಾಲಯದ ಕೆಟ್ಟ ಥಂಡಿ. ಅಲ್ಲೇನ ಅಂತ ಕಂಬಳಿ ಗಿಂಬಳಿ ರೆಗ್ಗ ಅದಾವ? ಇಲ್ಲ. ಪರಮಾತ್ಮ ಅಲ್ಲದ. ನಾವು ಪಾರ್ವತಿ ಒಂದ್ ದಿವಸ, ನೀವೆಲ್ಲ ಬಹಳ ಅಂತಿರ್ತೀರಿ, ಸ್ವಾಮಿಗಳ ನಾವೆಲ್ಲ ಪ್ರಾಜೆಕ್ಟ್ ಹೋಗ್ತೀವಿ, ನಮ್ಗೆ ಅನುಕೂಲ ಇಲ್ರಿ, ಅನುಕೂಲ ಇಲ್ಲ, ಮನ್ಯಾಗ ಗಂಡು ಸರಿ ಇಲ್ಲ, ಮನ್ಯಾಗ ಹೆಣ್ಣು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಭಾಳ ಗಡ್ಬಡದ್ರಿ ನಮ್ದು. ಏನು ಹೇಳ್ಬೇಕು? ನಿಮ್ಮ ಸುದ್ದಿ ನಮ್ಮ ಸುದ್ದಿ ನಿಮ್ಮ ಮುಂದೇನು ಹೇಳ್ಬೇಕಂತಾರೆ ನಮಗೆ. ಭಾಳ ಎಲ್ಲ ಸರಿ ಇದ್ದ, ಗಂಡು ಚಲೋ ಇರಬೇಕು, ಹೆಣ್ಣು ಚಲೋ ಇರಬೇಕು, ಮಕ್ಕಳು ಚಲೋ ಇರಬೇಕು, ಗಡಿಸ್ತಿರ್ಬೇಕು, ಎಮ್ಮೆ ಹೆಂಡ್ತಿರ್ಬೇಕು ಅಂದ್ರೆ ಪೂಜೆ ಮಾಡ್ತೇವ್ರಿ, ದೇವ್ರಂತ ಬರ್ತೀವಿ. ಆ ಶಿವನ ಸಂಸಾರ ಹೆಂಗದ ಗೊತ್ತದ ನಿಮ್ಗೆ? ಒಂದರ ಚಲೋ ಅದ ರೀ ಶಿವನಂತಕ್ಕೆ. ಕೈಲಾಸೆ ಗಿರಿ ಶಿಖರೆ ಅವ್ ಇರೋ ಜಾಗ ಎಂತ ಗೊತ್ತದ ರೀ? ಗುಡ್ಡ ಬರ್ಪ ಅಲ್ಲದಾನವ. ಧ್ಯಾನ ಕುಂತ ನೋಡ್ರಿ. ಮತ್ತು ಪದ್ಮಾಸನಸ್ಥಂ ಹೆಂಗೆ ಕುಂತಾನೆ, ಎಷ್ಟು ಆರಾಮದನ್ರಿ. ಅದಕ್ಕೆ ಪೂಜೆ ಮಾಡ್ತೇವೆ. ಅವನ ಸಂಸಾರ ನೋಡಿದ್ರೆ ಏನೂ ಮಾಡಕ್ ಬಾರ್ದು, ಖರೆ ಅಂದ್ರೆ ಏನೂ ಮಾಡಬಾರ್ದು, ಅಷ್ಟು ಕಷ್ಟದ ಅವನಿಗೆ. ಪರಮಾತ್ಮ ಭಿಕ್ಷೆ ಬಿಡ್ಕೊಂಡ್ಬರ್ತಾನೆ ನೋಡ್ರಿ. ಇಲ್ಲಿ ಭಿಕ್ಷೆ ಬೇಡಿ ಅದರಾಗೆ ಸಂಸಾರ ಮಾಡ್ತಾನವ. ಎಂಥ ಮಕ್ಕಳದ, ಒಂದು ಆನೆ ಮಾರಿದು, ಒಂದು 6 ಮಾರಿದು. ಒಂದಕ್ಕೆ 6 ಮಾರಿ ಅದಾವ, ಒಂದಕ್ಕೆ ಆನೆ ಬಾರದ. ನಿಮ್ಮ ಮನೆ ಕುರಿಗೆ ಹಾಕಲಾಗೋದು, ಆನೆಗೆಟ್ಟು ಹಾಕ್ಬೇಕ್ರಿ. ಅಂಥ ಮಗ, ಒಂದು 6 ಮಾರಿ ಮಗ. ನಿಮಗೆ ಒಂದೇ ಮೂಗಿದ್ರೆ ನಗಡಿ ಆದ್ರೆ ಸುಟ್ಕೊಳಕ್ ಹೈರಾಣ. 6 ಮಾರಿ ಇಷ್ಟು ಮೂಗಾದ್ರೆ ಎಷ್ಟು ಫಜಿತೀರಿ. ಯಾಕಡೆ ಮಾಡ್ಬೇಕು ಅವ್ರವ್ವ. ಇಂಥ ಮಕ್ಕಳದ, ಒಂದು ಆನೆ ಮಾರಿದು, ಒಂದು ಆನೆ. ಗಂಡರೇ ದುಡಿಯವ ಅಲ್ಲ, ಭಿಕ್ಷೆ ಬಿಡ್ಕೊಂಬರ. ಒಂದೇ ಜಗಳ ತಗದಕ್ಕೆ. ಹಿಂಗಿದ್ರೆ ಮದಿಯಾಕೆ ಮಾಡ್ಕೊಂಡು ಅಂದ್ಲಕ್ಕೆ. ಮತ್ತೆ ಏನು ಮಾಡಬೇಕು? ಏನಾದ್ರು ದುಡಿಬೇಕು. ಬರೀ ಭಿಕ್ಷೆ ಮಾಡಿದ್ರೆ ಕೆಲಸ ಆಗ್ತದ? ಏನು ದುಡಿಯೋಕೆ ಕಲಿಬೇಕು. ನಾವೆಂದು ದುಡ್ದೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ಭಿಕ್ಷೆ ಮಾಡೋದವ್ರು. ನಮ್ಗೆ ಗೊತ್ತ. ನಮ್ಮ ಭೂಮಿ ಎಲ್ಲದ, ಭೂಮಿ ಎಲ್ಲದ. ಆ ಬ್ರಹ್ಮನಿಗೆ ಕೇಳ್ಕೊ, ನಿಮ್ಮ ಗೆಳೆಯ ಬ್ರಹ್ಮನಿಗೆ ಒಂದಿಟ್ಟು ಭೂಮಿ ಕೊಡು ಅಂತ ಹೇಳು. ಬ್ರಹ್ಮ ಭೂಮಿ ಕೊಡ್ತಾನೆ. ನಿಂದು ಎತ್ತದ, ನಿನ್ನ ಎತ್ತ ಒಂದೂರಿ ಹೆಂಗೆ ಮಾಡಕ್ಕೆ ಬರ್ತದೆ? ಆ ಯಮರಾಜ್ ಕೇಳಿ ಒಂದು ಕ್ವಾಣ ಇಸ್ಕೋ, ಸೌಡಿ ಇಸ್ಕೋ. ನಿಮಗೆ ಹೇಳ್ತೇನೆ ರೀ, ರಂಟಿ ಕುಂಟಿ ಹೊಡ್ಯಾಕ
ಒತ್ತಾಟೆ ಎಮ್ಮೆ ಕ್ವಾಣ ಒತ್ತಾಟೆ ಎತ್ತ ಕೆಟ್ಟ ಬಿಸಿಲು ಮಧ್ಯಾಹ್ನದಾಗ ಹೊಡ್ಯಾಕತ್ತ. ಪಾರ್ವತಿಗೆ ಹೇಳ್ದ, ನೀ ಅಡುಗೆ ಮಾಡ್ಕೊಂಬ, ನಾ ಹೊಲ ಹರಗ್ತೀನಿ ಅಂತ ಹೇಳ್ದ. ಮಧ್ಯಾಹ್ನ ತಕ್ಕ ದಾರಿ ನೋಡ್ದ, ಅಲ್ಲಿ ಹೊಡಿಬೇಕಂತ ಹೊಲ ಅಂತಾನೆ. ಅದು ಕ್ವಾಣ ಕಡೆ ನೀರಿಗೆ ಹೋಗ್ಬೇಕಂತದ್ದು, ಕೆರೆ ಕಡೆಗೆ ಹೋಗ್ಬೇಕಂತದ್ದು. ಎತ್ತ ನಳ್ಳಿ ಗಿಡದ ಕಡೆಗೆ ಹೋಗ್ಬೇಕಂತದ್ದು. ಅದು ಆ ಕಡೆ ಇದು ಈ ಕಡೆ ಜಗ್ಗಕ್ಕತ್ತು, ಗಳೆನೇ ಆಗಲಿಲ್ಲ. ಸಾಕಾಗಿ ಕುಂತ. ಪಾರ್ವತಿ ಮಧ್ಯಾಹ್ನಕ್ಕೆ ಕಟ್ಕೊಂಬ ಅಂದಿಳು. ವಿಚಾರ ಮಾಡಲಿಕ್ಕೆ ಹಮೇಶ ಏನಪ್ಪ ಮಂದಿ ಬೆಳ್ಕೊಂಡು ತಿಂದವರು ಎಲ್ಲ ರೊಟ್ಟಿ ಹೆಂಗೆ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಹೆಂಗೆ ಪಲ್ಲೆ ಗೊತ್ತಿಲ್ಲ. ಪೂರ ಕಾಯಿ ಪಲ್ಲೆ ಎಲ್ಲ ಜ್ವಾಳ ಕಾಡಿ ತೊಗೊಂಡು ತಿನ್ಸಿದ. ಅಲ್ಲಿಗೆ ಬಂದ್ಲು. ಹಸ್ತಿ ಹಾಕೊಂತಿದ್ದ, ತಿನ್ನು ಅಂತ ಜ್ವಾಳ ಗಿಡ ಎಲ್ಲ ಇಟ್ಲು ಅವನ ಮುಂದೆ. ಅವ ಅಂದ, ಹಣಿ ಬಡ್ಕೊಂಡ, ಪಾರ್ವತಿ ನಿನಗೆ ಅಡುಗೆ ಮಾಡಕ್ಕೆ ಬರೋಂಗಿಲ್ಲ, ನನಗೆ ಒಕ್ಕಲ್ತನ ಮಾಡಕ್ಕೆ ಬರೋಂಗಿಲ್ಲ, ನಮ್ಮ ದಂಧ ನಮ್ಗೆ ಚಲೋ, ಭಿಕ್ಷೆ ಬೇಡೋದು ಅಂತ ಕಡೆಗೆ ಭಿಕ್ಷೆ ಬೇಡಕ್ಕೆ ಹೋದ್ರಂತ. ಅರೆ ಸಂಸಾರ ಪರಮಾತ್ಮ ಸರಿ ಇಲ್ಲ, ನೀನು ಸರಿ ಹೆಂಗೆ ಆಗ್ತದೆ? ಎಲ್ಲ ಚಲೋ ಆದ್ರೊಳಗೆ ದೇವ್ರು ನೆನೆಸ್ತೇವಂದ್ರೆ, ಅರೆ ದೇವ್ರ ಸಂಸಾರ ಚಂದಿಲ್ಲ, ಅವೇ ಕಿಚಾಡ್ತಾವ, ನಮ್ಗೆ ಏನು ಸಂಸ್ಥದ? ಅದಕ್ಕೆ ಮಹಾತ್ಮರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅವೆಲ್ಲ ಬಿಡಬೇಕು, ಮನುಷ್ಯನ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಇಂಥದ್ರೊಳಗೂ ಕೂಡ ಪರಮಾತ್ಮನ ಸಂಸಾರ ನೋಡಿ ಅವನ ಗೆಳೆಯ ಕುಬೇರ, ಪರಮಾತ್ಮನ ಗೆಳೆಯರು ಕುಬೇರ. ಪಾರ್ವತಿ ಹಮೇಶ ಹೆಣ್ಮಕ್ಳು ಕಿರಿಕಿರಿ ಇರ್ತದೆ ಇಲ್ಲ, 2 ದಿನ ಬಾಡಿಗೆ ಮನೆಗೆ ಇರೋದ್ರಿ, ಒಂದು ಕೋಲಿ ಕಟ್ಸೋದಾಗಿದ್ದಿಲ್ಲ, ಗಂಡಕ್ಕೆ ತಿಮಿತಾರೆ ದಿನ. 2 ದಿನ ಬಾಡಿಗೆ ಮನೆಗೆ ಇರೋದ್ರಿ, ಒಂದು ಮನೆ ಕಟ್ಸೋಕ್ಕಾಗಲಿಲ್ಲ. ಮುಂದೆ ಹೆಂಗೆ ಮಾಡ್ಬೇಕು? ಪಾರ್ವತಿ ದಿನ ಜಗತ್ತಕ್ಕೆ ಏನ್ರಿ 2 ಮಕ್ಕಳದು ಇಟ್ಟಾದು, ಇನ್ನೊಂದು ಮನೆ ಇಲ್ಲ, ನಿಮ್ಗೆ ಎತ್ತಿ ಕಟ್ಟಕ್ಕೆ ಒಂದು ಜಾಗ ಇಲ್ಲ, ಏನು ಸಂಸಾರ ಮಾಡ್ತೀರಿ? ದಿನ ಜಗಳ ತೆಗಿತಿದ್ದು. ಮತ್ತು ನಮ್ಗೆ ಯಾರು ಕೊಡೋರು ಭಿಕ್ಷೆ ದೊಡ್ಡವ್ರಿಗೆ? ಅವ್ರ ಗೆಳೆಯ ಕುಬೇರ, ಧನಾಧಿಪತಿ, ದೊಡ್ಡ ಧನಾಧಿಪತಿ ಅವ. ಅವನಿಗೆ ಕರೆದ್ರು, ದೇವ್ರ ನೆನೆಸ ಬಂದ. ಯಾಕಪ್ಪ ಈ ಭಾಳ ಕಿರಿಕಿರಿ ಮಾಡಕತ್ತದ ನಮ್ಮ ಮನೆಯಾಗ, ಒಂದಿಟ್ಟು ಮನೆ ಕಟ್ಕೊ, ಮನೆ ಕಟ್ಟು. ದೇವ್ರು ಏನಂದ್ರೆ ಪೂರ ಎಲ್ಲ ಬಂಗಾರದ ಮನೆ ಕಟ್ಟೋದನ್ರಿ, ಬಂಗಾರದ ಪೂರ ಎಲ್ಲ ಗಾಡಿ ಬೀಡಿ ಎಲ್ಲ ಬಂಗಾರ ಕಟ್ಟಿ ಎಲ್ಲ ತಯಾರಾಯ್ತು. ಬಹಳ ಮನೆ. ಪಾರ್ವತಿ ಪರಮೇಶ್ವರ ಹೇಳಿದ್ರು, ಹೋರಿ ಇರ್ರಿ ಅಂದ. ಪಾರ್ವತಿ ನಡಿ ಹೋಗೋಣಂದ್ರೆ, ನಡಿ ಅಂತ. ವಾಸ್ತು ಪೂಜೆ ಮಾಡಂಗಿಲ್ಲ, ಹಂಗೆ ಹೋಗ್ತಾರ ನೋಡ್ರಿ. ದೇವ್ರೇ ಅದನ್ನು ಹಂತಕ್ಕೆ ಹಾಕಿ ಹಿಂಗೆ ಗಂಡ ಎತ್ತಕ್ಕೆ ಶಾಣೆ ಇರಲಿಕ್ಕೆ. 1000 ಕುದುರೆ ಸರದರನಾದರ ಮನಿ ಹೆಂಡತಿ ಪಿಂಜಾರ ಅಂತ. 2,000 SP ಇರಲಿ DC ಇರಲಿ, ಮನೆ ಬಂದ್ಬಿಟ್ಟು ಪಿಶಿ DC ಇಲ್ಲ ಏನೇ. ಅಲ್ಲಿ ಹೊರಗೆ ಪೊಲೀಸರು ನಿಂದಿರ್ತಾವ. ಇಲ್ಲಿ ಮನೆಗೆ ಹೋದ ಕುಂಡ್ರಿ ಅಂದ್ರೆ ಕುಂಡಿರ್ತಾನೆ ಇವ. ನಿಂದ್ರಾಗಿಲ್ಲ, ಕುಂಡ್ರಿ ಅಡುಗೆ ಆಗಿಲ್ಲ, ಕುಂಡ್ರ. ಪಾರ್ವತಿ ಅಂತಾಳ, ಮನೆ ಹಬ್ಬ ಮಾಡ್ಲಾರ್ದು ಹೆಂಗೆ ಹೋಗೋದ್ರಿ? ಮನೆ ಹಬ್ಬ ಮಾಡ್ಬೇಕು. ಆಯ್ತು, ಸ್ವತಃ ಪರಮೇಶ್ವರನೇ ಅದಾನ. ಹಿಂಗೆ ಹೆಣ್ಮಕ್ಳು ಬುದ್ಧಿ. ಸ್ವತಃ ಪರಮೇಶ್ವರ ಅದಾನ, ಮತ್ತು ಪರಮಾತ್ಮ ಕಾಲಿಟ್ರೆ ಮತ್ತೆ ಹೆಚ್ಚಿಗೆ ಇನ್ನೇನು ಇಡ್ಬೇಕಲ್ಲಿ? ಪರಂತು ಹೆಣ್ಮಕ್ಳು ಬುದ್ಧಿ ಹಂಗೆ ಬೇಕದ. ಯಾರು ಚಲೋ ಅದಾರ ಈಗ? ವೇದ ಮಂತ್ರ ಓದ್ದವರು. ರಾವಣ ಬಹಳ ಕಲ್ತವ, ರಾವಣ ಬಹಳ ವಿದ್ಯಾವಂತರಿ. ಅದು ಸೀತಾನ ಬೇನತ್ತೆ ಕೆಟ್ಟ ಅದವ, ಅವನಷ್ಟು ವಿದ್ಯಾವಂತ ಯಾರು ಇಲ್ಲ. ಎಲ್ಲ ಶಾಸ್ತ್ರ ಬದಲ. ಅವರಪ್ಪ ಬ್ರಾಹ್ಮಣವ, ಅವರಪ್ಪ ಪುಲಸ್ತ್ಯ, ಇವ ಪೌಲಸ್ತ್ಯ. ಏನಾಯ್ತು? ಆಯ್ತು ಕರೀರಿ ಅವನಿಗೆ ಅಂದರು. ನೀ ಹೆಂಗೆ ಕರೆದ್ರು. ಭಾಳ ಭಾರಿ ಪೂಜೆ ಆಯಿತು. ಭಾಳ ಖುಷಿ ಆದ್ರು ಯಾರು? ಪಾರ್ವತಿ. ದೇವರು ಖುಷಿ ಆದ. ಏನು ಕೊಡ್ರಿ ಅವನಿಗೆ, ಏನು ಕೊಡ್ರಿ ಚಲೋ ಅಂತ. ಏನು ಕೊಡೋಪ್ಪ? ಅವ ಏನು ಕೇಳ್ತಾನೆ ಅದಕ್ಕೆ ಕೊಡ್ರಿ. ಇಂಥ ದೊಡ್ಡ ಮನೆ ಕಟ್ಟಿದ್ವಿ, ಏನು ಕೇಳ್ತೀರಿ? ಏನು ಕೇಳ್ತಾನೆ ಅದಕ್ಕೆ ಕೊಡ್ರಿ. ರಾವಣ ಕೇಳಿದ್ರು, ಏನಪ್ಪ ಏನು ಬೇಕು ಅಂತ.
ಈ ಮನೆಯೇ ನನಗೆ ಬೇಕು ಅನ್ನ. ಅದೇ ಲಂಕ ರೀ, ಸುವರ್ಣ ಬಂಗಾರದ ಲಂಕ ಅದು. ಪಾರ್ವತಿಗೆ ದೇವರಂದ, ನಮ್ಮ ಹಣೆ ಬರೀ ಹಿಂಗೆ ಅದ ಪಾರ್ವತಿ, ಇದು ತಪ್ಪುದಲ್ಲ. ಮತ್ತೆ ನೋಡಿ ಸ್ಮಶಾನಕ್ಕೆ ಹೋಗೋಣ ಅಂತ 2 ಗುಡ್ ಮತ್ತೆ ಅಲ್ಲಿಗೆ ಹೋದ ಗಿಡದ ಕೆಳಗೆ. ಹಣೆ ಬರೋ ತಪ್ಪಂಗಿಲ್ರಿ, ಅದು ಏನಿದು ತಪ್ಪಂಗಿಲ್ಲ. ಅದಕ್ಕೆ ಶಾಸ್ತ್ರ ಹೇಳ್ತದ ಮನುಷ್ಯನ ಪ್ರಯತ್ನ ಇಲ್ಲ. ಹೀಗೇನಪ್ಪ, ರಾವಣ ಏನು ಸಾಮಾನ್ಯ ಮನುಷ್ಯ ಏನೇನಪ್ಪ, ಅದಕ್ಕೆ ನಮಗೆ ಇದ್ದುದ್ದೇ ದಕ್ತದ, ಹೊಟ್ಟೆಗೆ ಎಟ್ಟು ಹಿಡಿತದ, ಅಟ್ಟೆ ದಕ್ತದ, ಹೆಚ್ಚಿಗೆ ಉಂಡ್ರಿ ಅಂದ್ರೆ ವಾಂತಿ ಆಗ್ತದೆ, ಸಂಡಾಸ ಆಗ್ತದೆ, ಹೊಟ್ಟೆ ಖರಾಬ್ ಆಗ್ತದೆ. ಜಗತ್ತಿನೊಳಗೆ ಏನಪ್ಪ ನಮಗೆ ಏನು ಬೇಕು ಅದನ್ನೇ ಮಾಡ್ಬೇಕು ವಿನ ಅದಕ್ಕಿಂತ ಹೆಚ್ಚಿಗೆ ನಾವು ಏನು ಮಾಡಿದೀವಿ ಅಂತಂದ್ರೆ ಅಂಥ ಮನುಷ್ಯ ಏನಪ್ಪ ಅಂದ್ರೆ ಅವನಿಗೆ ಪಶು ಅಂತಾರೆ, ಪಶು ಅಂತಾರೆ. ಇನ್ನು ಮನುಷ್ಯ ಅಂತ ಯಾರಿಗೆ ಅಂತಾರೆ? ಹಸುರು ಒಬ್ಬ ದನ ಆದ ಮನುಷ್ಯ ಅಂತ ಯಾರಿಗೆ ಅಂತಾರೆ? ಅದಾರ ಅಂಥವ್ರು ಜಗತ್ತಿನಾಗ ಅದಾರ. ಮನುಷ್ಯ ರೂಪದಲ್ಲಿ ಹುಟ್ಟಿ ಮನುಷ್ಯರಾಗಿರೋದು ಬಹಳ ಕಠಿಣ ಅದ. ನಾವು ಕಾಣ್ತೇವೆ ಮನುಷ್ಯರಂಗ, ಇರಂಗಿಲ್ಲ ಮನುಷ್ಯರಂಗ. ನಾವು ಕಾಣ್ತೇವೆ ಮನುಷ್ಯರಂಗ, ಇರಂಗಿಲ್ಲ. ಪ್ರಾಣಿಗಳು ಕೂಡ ಕಾಣ್ತಾವ, ಪ್ರಾಣಿ ಮನುಷ್ಯಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡ್ತಾವ. ಸರ್ಕಸ್ದಾಗ ಮಾಡ್ತಾವ ನೋಡ್ರಿ, ಇಲ್ಲ ಅದಾವ ಪ್ರಾಣಿ ಅಂತ. ಸರ್ಕಸ್ದಾಗ ನಿಮ್ಗಿಂತ ಹೆಚ್ಚಿಗೆ ಕೆಲಸ ಮಾಡ್ತಾವ. ಪರಂತು ಅದಾವ ಪಶು ಮನುಷ್ಯಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ತೋರಿಸ್ತಾವ. ನಾವು ಇದ್ದೇ ಮನುಷ್ಯರು ಪಶುವಿನ ಹಿಂಗೆ ಕೆಲಸ ಮಾಡ್ತೇವೆ. ಬಹಳ ಮಂದಿ ಪಶು ಬೇಡ, ಮನುಷ್ಯರಂಗರೇ ಆಗಿರುವಪ್ಪ, ಮನುಷ್ಯರೇ ಅನಿಸ್ಕೋನಿ. ಮನುಷ್ಯ ಅಂತ ಯಾರಿಗೆ ಅನ್ಬೇಕ್ರಿ? ಆಕಾರಕ್ಕಲ್ಲ, ಪ್ರಕಾರಕ್ಕೆ, ವ್ಯವಹಾರಕ್ಕೆ ಮನುಷ್ಯ ಅಂತ. ಅದಕ್ಕೆ ಯಾರಿಗೆ ಮನುಷ್ಯ ಅನ್ಬೇಕು ಅಂತ ಬರೆದ್ರು. ವದನಂ ಪ್ರಸಾದ ಸದನಂ ಸದಯಂ ಹೃದಯಂ. ಎಷ್ಟು ಚಂದ ಹೇಳಿದ್ರೆ ಅವರಪ್ಪ ಅಂತ ಕೇಳ. ಸುಧಾಮುಚೋ ವಾಚ ಕರ್ಣಂ ಪರೋಪಕರಣಂ ಏಷಾಂಕೆ ನ ವಂದ್ಯ. ಇವರಿಗೆ ಮನುಷ್ಯರಂತಾರೆ ನೋಡ್ರಿ. ಮನುಷ್ಯರಂದ್ರೆ ಯಾರು? ವದನಂ ಪ್ರಸಾದ ಸದನಂ. ಅವರು ಮಾತಾಡಿದ್ರೆ ಕೇಳಿದ್ರೆ ಆನಂದ ಆಗ್ಬೇಕ್ರಿ, ಇವರಿಗೆ ಮನುಷ್ಯರಂತ. ಕರುಣ ಕಠೋರ ಮಾತಾಡಬಾರ್ದು. ಇನ್ನೊಬ್ಬರಿಗೆ ಏನಪ್ಪಾ ಅಂದ್ರೆ ಏಕವಚನದಾಗ ಮಾತಾಡಬಾರ್ದು, ಇನ್ನೊಬ್ಬರಿಗೆ ಮನಸ್ಸಿಗೆ ಹತ್ತಂಗೆ ಮಾತಾಡಬಾರ್ದು. ವದನಂ ಪ್ರಸಾದ ಸದನಂ. ಅವರ ಬಾಯಿ ಹೆಂಗಿರಬೇಕು? ಪ್ರಸಾದವಾಣಿ ಅಂತ. ಅದಕ್ಕೆ ಪ್ರಸಾದವಾಣಿ. ಅದನ್ನು ಕೇಳಿದ್ರೆ ಆನಂದ ಆಗ್ತಿರ್ಬೇಕು ಮನುಷ್ಯನಿಗೆ. ಕಿವಿಗೆ ಎಂದಿಟ್ಟು ಕೇಳಿ ಕಲಿಸ್ಬೇಕು. ಹಂಗೆ ಮಾತಾಡೋರಿಗೆ ಮನುಷ್ಯ ಅಂತ. ಮಾತು ಎಲ್ಲರಿಗೂ ಬರ್ತದೆ, ಮಾತಾಡೋಕ್ಕೆ ಎಲ್ಲರಿಗೂ ಬರ್ತದೆ. ಬಾಯಿಗೆ ಬಂದಂಗೆ ಮಾತಾಡೋದು. ಬಾಯಿ ಬೊಂಬಾಯಿ, ಬಾಯಿ ಕೆಸಬಾಯಿ, ಹಂಗೆ ಮಾತಾಡೋರು ಮಾತಂತಾರೆ. ವದನ ಮನುಷ್ಯರ ತಯಾರಿತ ಮಾತು ಹಿಂಗಿರ್ಬೇಕು. ಪ್ರಸಾದ ಸದನಂ. ಯಾವಾಗಲೂ ಕೂಡ ನೋಡಿದ್ರೆ ಆನಂದ ಆಗ್ಬೇಕು, ಅಂತಹ ಮಾತಿರಬೇಕು. ಸದಯಂ ಹೃದಯಂ. ಯಾರ ಮನಸ್ಸು ಸದಾ ದಯ ಮಾಡತಕ್ಕಂಥದ್ದಿರಬೇಕು. ದುಃಖಿಗಳನ್ನು ಕಂಡ್ರೆ ಅವರ ಮನಸ್ಸು ಕರಗ್ತಿರ್ಬೇಕ್ರಿ. ಪ್ರಾಣಿ ಇರಲಿ, ಪಶು ಇರಲಿ, ಪಕ್ಷಿ ಇರಲಿ. ಯಶೋಧನ ಬುದ್ಧಿ ಹೆಂಗಾಗೇನು? ಒಂದು ಪಕ್ಷಿ ಬಾಣ ಹೊಡೆದದ್ದಕ್ಕೆ ಅದನ್ನು ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿದವು. ನಮ್ಮ ಇದರಲ್ಲಿ ನಾವೆಷ್ಟು ಒಂದು ಪ್ರಾಣಿನೂ ಕೂಡ ನನ್ನ ಜೀವನದ ಮೇಲೆ, ಶರೀರ ಮೇಲೆ ಎಷ್ಟು ಪ್ರೀತಿ ಇದ್ದೀನಿ ಅಷ್ಟು ಅದನ್ನೂ ಅದ. ಆದ್ರೆ ಆ ಪ್ರಾಣಿ ತನ್ನಂಗೆ ಇನ್ನೊಬ್ಬರು ನೋಡಲಿಲ್ಲ, ಅದಕ್ಕೆ ಕೊಲ್ತಾರ. ಅದಕ್ಕೆ ತನ್ನ ಶರೀರದ ಮೇಲೆ ಹುಲಿ ಎಷ್ಟು ಜೀವ ಅದ, ಹಂಗೆ ಮುಂದಿನ ಶರೀರ ಹುಲಿ ಇತ್ತು ಅಂದ್ರೆ ಕೊಲ್ತಿರ್ಲಿಲ್ಲ. ಅದಕ್ಕೆ ಚೇಳ ಹಾವ ತನ್ನ ಮೇಲೆ ಎಷ್ಟು ಜೀವ ಅದ ಅಷ್ಟು ಮಂದಿ ಮೇಲೆ ಜೀವ ಇದ್ರೆ ಕೊಲ್ತಿದ್ದಿಲ್ಲ. ಅದಕ್ಕೆ ನಾವು ಹೆಂಗೆ ನಮ್ಮ ಮೇಲೆ ಜೀವ ಇದ್ದೇವಿ ಹಂಗೆ ಇನ್ನೊಬ್ಬರ ಮೇಲೆ. ಸದಯಂ ಹೃದಯಂ.
ಹೃದಯ ಹೆಂಗೆ ಸಮುದ್ರ ನೀರಿನಿಂದ ತುಂಬಿಕೊಂಡದ, ಹಂಗೆ ಯಾರ ಹೃದಯ ದಯಾ ಪ್ರೇಮದಿಂದ ತುಂಬಿಕೊಂಡದ ಅವ್ರಿಗೆ ಮನುಷ್ಯರಂತಾರೆ. ಅವ್ರಿಗೆ ಮನುಷ್ಯರಂತಾರೆ. ಸದಯಂ ಹೃದಯಂ ಮನುಷ್ಯ ಇರಬೇಕು. ಮತ್ತು ಮಾತು ಹೆಂಗೆ ಸುಧಾ ಮುಚೋ ವಾಚ, ಮಾತು ಆಡಿದ್ರೆ ಮುತ್ತ ಅಲ್ರಿ, ಮಾತಾಡಿದ್ರೆ ಮುತ್ತು ಹೆಂಗೆ ಉದುರ್ತಾವೆ. ಶೀತ್ನಿ ಅಂತ ತಿಂತಿರ್ತೀರಲ್ಲ, ಶೀತ್ನಿ ಅಂತ ಹೆಂಗೆ ತಿಕ್ಕಿದ್ರೆ ಕಾಳ ಕೆಳಗೆ ಬೀಳ್ತಾವೆ, ಹಾಗೆ ಅವ್ರು ಮಾತಾಡಿದ್ರೆ ಇದು ಮುತ್ತೇನು, ಮುತ್ತೇನಂತ ಮಾತಿರ್ಬೇಕ್ರಿ. ಅದಕ್ಕೆ ಅಮೃತ ತುಂಬಿರ್ಬೇಕು. ಅದಕ್ಕೆ ಆನಂದ ಎಷ್ಟು ಕೇಳಿದ್ರು ಆನಂದ ಆಗಿರಬಾರ್ದು. ಹೆಂಗೆ ಇನ್ಸುಲಿನ್ ತೋತಿರಲ್ಲ, ಹಸು ಆಗಂಗಿಲ್ಲ, ಹೊಟ್ಟೆ ತುಂಬಂಗಿಲ್ಲ. ಎಟ್ಟ ಹೆಂಗೆ ತೋರ್ ನೀವು ಇನ್ಸುಲಿನ್ ಏನಾಗಿದೆ. ಹಂಗೆ ಮಾತ್ರ ಎಷ್ಟು ಆಡಿದ್ರೆ ಕೇಳಂಗಿರ್ಬೇಕು. ಅಂತಹ ಮಾತುಗಳನ್ನು ಆಡ್ಲಿಕ್ಕೆ ಬರಬೇಕು. ಯಾರು ತಮ್ಮನ ಕರಣಂ ಪರೋಪಕರಣಂ, ತನ್ನ ಕೈಯಿಂದ ಕಣ್ಣಿಂದ ಬಾಯಿಂದ ಸದಾ ಪರೋಪಕಾರವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಂಥವರು ಪುಣ್ಯಾತ್ಮರು ಸಿಗೋದು ಬಹಳ ಕಠಿಣ. ಇವರಿಗೆ ಮನುಷ್ಯರಂತಾರೆ. ಮನುಷ್ಯರ ಸದಾ ಇನ್ನೊಬ್ಬರ ಕಲ್ಯಾಣ ಅಪೇಕ್ಷೆ ಮಾಡೋ, ತನ್ನ ಹಾನಿ ಮಾಡ್ಕೊಂಡು ಮಂದಿ ಕಲ್ಯಾಣ ಮಾಡೋರು ಮಹಾತ್ಮರು. ನಮ್ಮ ಕಲ್ಯಾಣ ಆಗಬೇಕು, ಅವ್ರದ್ದು ಕಲ್ಯಾಣ ಆಗಬೇಕು. ಇವರಿಗೆ ಮನುಷ್ಯರಂತಾರೆ. ಅವ್ರ ಹಾಳಾಗಲಿ ನಾ ಚಲೋ ಆಗಲಿ ಅಂದ್ರೆ ಇವರಿಗೆ ಅಸುರ ರಾಕ್ಷಸರು ಅಂತಾರೆ. ಅದಕ್ಕೆ ಪುಣ್ಯಾತ್ಮರೇ ವಿಚಾರ ಮಾಡಬೇಕು. ಮನುಷ್ಯ ಯಾವಾಗಲಪ್ಪ ಅಂತ ಕೇಳಿದರೆ ಸದಾ ಕಲ್ಯಾಣ ಆಗತಕ್ಕಂಥದ್ದು ಮಂದಿಗೇನಪ್ಪ ಅಂತ ಆಗೋದಾಗಬೇಕು. ಈಗ ನರ ಪಶು, ನರದೇವ, ನರ ಮನುಷ್ಯ ಕೇಳಿದ್ರಿ. ಇನ್ನು ಮನುಷ್ಯರೊಳಗೆ ದೇವರಿದ್ದಂಗೆ ಅದ ರೀ. ಯಾವ ಮನುಷ್ಯರಲ್ರಿ ದೇವ್ರಿ. ಯಾವ ಮನುಷ್ಯ ಏನ್ರಿ ದನ ರೀ, ಯಾವ ಮನುಷ್ಯ ಏನ್ರಿ ಕತ್ತರಿ. ಇಲ್ಲೇ ಅದಾರ ಅವ್ರ ಮನುಷ್ಯರಲ್ಲಿ ದೇವರು. ತನ್ನನ್ನು ಕಷ್ಟದಲ್ಲಿ ಹಾಕಿ ಇನ್ನೊಬ್ಬರ ಕಲ್ಯಾಣ ಮಾಡ್ತಾರಲ್ಲ ಅವರು ದೇವ್ರಿ, ಮನುಷ್ಯರಲ್ಲ ಅವರು. ಮನುಷ್ಯರಂಗಿರ್ತಾರೆ ಖರೆ, ದೇವ್ರ ಕೆಲಸ ಮಾಡ್ತಾರೆ ಅವರು. ನರರೂಪೇ ಅವತರಲ್ಲ ಭಗವಾನ್. ಯಾರ ಕಷ್ಟ ಬಂದ ಕಾಲಕ್ಕೆ ಅವ್ರಿಗೆ ಸಹಾಯ ಆಗ್ತಾರೆ. ಕೆರಿ ಭಾಮಿ ಮಂದಿರ ಕಟ್ಟಿಸ್ತಾರೆ. ಇವ್ರಿಗೆ ಮನುಷ್ಯರು ಅನ್ನಬಾರ್ದ್ರಿ. ತನ್ನ ಸಲುವಾಗಿ ಕಟ್ಕೊಳ್ಳೋರು ಭಾಳ ಮಂದಿ ಅದಾರ. ದೇವ್ರಿಗೆ ಕಟ್ಟೋರು ಯಾರು? ಮನೆ ಮೇಲೆ ಮಾಡೇ ಕಟ್ತಾರೆ. ತನ್ನ ಸಲುವಾಗಿ ಬೇಕಾಗಿ ಮಾಡಿ ದೇವ್ರ ಸಲುವಾಗಿ ಎಲ್ಲ. ಒಂದು ಮನುಷ್ಯ ಹುಟ್ಟಿ ಬಂದ ಮೇಲೆ ಮನೆ ಕಟ್ಟದ ಎಲ್ಲರೂ ಒಂದಿಷ್ಟು ಮಂದಿರ ಕಟ್ಟಿ ಅವ್ರಿಗೆ ದೇವ್ರು ಅಂತಾರೆ, ಮನುಷ್ಯರು ಅನ್ನಂಗಿಲ್ಲ ಅವ್ರಿಗೆ. ಅದಕ್ಕೆ ಹೇಳಿದ್ರು ಅವರು ನರರೂಪೇ ಅವತರಲ ಭಗವಾನ್ ನದಿ ವಾಪಿ ಕೂಪತ್ ಪಾಹತ ಉದಕನೋ ಹೇ ಭಿನ್ನ ನವಲ್ ಹೇಚಿ ಪಶು ಜೈಸಾ ಕರಿ ವೇದಾಧ್ಯಯನ ನಮನ ಕರುಣೆ ಜಪತಾ ಹೋಯ ವಿಜ್ಞಾನ. ಏನಪ್ಪ ಇವ್ರಿಗೇನಪ್ಪ ಅಂದ್ರೆ ಮನುಷ್ಯರಿಗೆ ದೇವರಂತ. ಅವ್ರ ಮನುಷ್ಯರಲ್ರಿ, ದೇವರದಾರ ಅಂತೇಳಿ. ಯಾಕೆ ತನ್ನ ಸಲುವಾಗಿ ಮಾಡ್ಕೋತಾನೆ. ಪ್ರಪಂಚ ಮಾಡ್ತಾರೆ. ಇನ್ನೊಬ್ರಿಗೆ ತಾ ಉಣ್ತಾನೆ, ಇನ್ನೊಬ್ರಿಗೆ ಉಣಿಸ್ತಾನೆ. ತಾ ಉಡ್ತಾನೆ, ಇನ್ನೊಬ್ಬರಿಗೆ ಉಡಿಸ್ತಾನೆ. ತಾ ಇರ್ತಾನೆ, ದೇವರಿಗೊಂದು ಮಂದಿರ ಕಟ್ತಾನೆ. ಇವರು ಮನುಷ್ಯರಲ್ಲೇ, ಇವರು ದೇವರು ಅಂತ. ಮನುಷ್ಯರ ರೂಪದಲ್ಲಿ ಇವರೆಲ್ಲ ದೇವರು. ಯಾರು ತನ್ನಂತೆ ಇನ್ನೊಬ್ಬ. ಅದಕ್ಕೆ ಹೇಳ್ಯಾರ, ತನ್ನಂತೆ ಪರದ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಎಷ್ಟು ಚಂದ ಹೇಳಿ ನೋಡ್ರಿ. ತನ್ನಂತೆ ನಾ ಹ್ಯಾಂಗೆ ಉಡ್ಬೇಕಂತಾನೆ ಹಂಗೆ ಅವರು, ನಾ ಹ್ಯಾಂಗೆ ಉಡ್ಬೇಕಂತಾನೆ ಅವ್ರು ಹಂಗೆ, ನಾ ಹ್ಯಾಂಗೆ ಇರ್ಬೇಕಂತಾನೆ ಅವ್ರಿಗೆ ಹಂಗೆ. ಇವ್ರಿಗೆ ಮನುಷ್ಯರನ್ನಂಗಿಲ್ರಿ, ದೇವ್ರಂತಾರೆ. ಸ್ಮಶಾನೇಶ್ವ ಕ್ರೀಡಾ ಸ್ಮರಹರ ಪಿಶಾಚ ಸಹಚರ. ಪರಮಾತ್ಮ ಅಂತ ಯಾಕಂತೇವಿ ಅವ ಗುಡ್ದಾಗ ಇರ್ತಾನೆ, ನಮಗೆ AC ರೂಮ್ ಕೊಟ್ಟಾನ. ಹೆಂಗದ ರೀ ಆ ಪರಮಾತ್ಮ? ಜಲಚರ್ಮಾಂಬರನೆ
ಅವ ಆನೆ ತೊಟ್ಟಾನ, ನಿಮಗೆಲ್ಲ ಏನಪ್ಪ ಭಾರಿ ಭಾರಿ ಸೀರೆ ಭಾರಿ ಅರಿವು ಕೊಟ್ಟಾನ. ಅವನಿಗೆ ಇಟ್ಕೊಂಡು ಬರ್ತಿತ್ತೇನು ಪರಮಾತ್ಮ ಮಾಡ್ದ ಅವ ಅದಾನ. ಆದ್ರೆ ಅವ ನಿಮಗೆ ಕೊಟ್ಟಾನ, ಅವನಿಗಿಲ್ಲ. ನಿಮಗೆ ಎ ಸಿ ರೂಮ್ ಕೊಟ್ಟಾನ, ಪರಮಾತ್ಮ ಅಡುಗೆಯಾಗಿರ್ತಾನೆ. ನಿಮಗೆ ಕೊಳ್ಳಾಗ ಬಂಗಾರ ಕೊಟ್ಟಾನ, ಅವನ ಕೊಳ್ಳಾಗ ಹಾವು ಹಾಕೊಂಡಾನ. ಅದಕ್ಕೆ ಪರಮಾತ್ಮ ಅಂತೇಳಿ. ಮನುಷ್ಯನಿಗೂ ಪರಮಾತ್ಮನಿಗೆ ಏನು ಭೇದ? ಮಂದಿ ಕೊಡ್ತಾನ, ತಾಯೇನಿಲ್ಲ. ನಮಗೆ ಅಮೃತ ಹಣ್ಣು ಕೊಟ್ಟಾನ, ಅವನ ವಿಷ ಕುಡಿತಾನೆ. ಇಂಥವ್ರಿಗೆ ದೇವ್ರಂತಾರ್ರಿ, ಇಂಥವ್ರಿಗೆ ದೇವ್ರಂತ. ಹಂಗೆ ಇಂಥ ಕೆಲಸ ತನಗಿಂತಲೂ ಇನ್ನೊಬ್ಬರು ಕಲ್ಯಾಣ ಮಾಡ್ಲಿಕ್ಕೆ ನೋಡ್ತಾ ಇಲ್ಲ. ಅವರ ಮನುಷ್ಯ ರೂಪದಲ್ಲಿ ದೇವರೇ. ಅವರ ಮನುಷ್ಯರಲ್ರಿ ದೇವ್ರಿ ಅಂತೇನು, ಅವ್ರ ಮನುಷ್ಯರಲ್ರಿ ದೇವ್ರು. ಇನ್ನೊಬ್ಬರ ಕಷ್ಟದೊಳಗೆ ಸಹಾಯ ಆಗ್ತೀರಿ, ಇನ್ನೊಬ್ಬರ ದುಃಖದೊಳಗೆ ನೀವು ದುಃಖಿ ಆಗ್ತೀರಿ. ಇನ್ನೊಬ್ಬರು ಸುಖ ಆಯ್ತದ, ನಿಮಗೂ ಸುಖ ಅನ್ನಿಸ್ತದೆ. ಅವ್ರ ಮನುಷ್ಯರಲ್ರಿ ದೇವ್ರಿ ಜಗತ್ತಿನೊಳಗೆ. ಮತ್ತೆ ಅಲ್ಲಿ ದೇವರಿಲ್ಲ. ಇಲ್ಲೇ ದೇವರದಾರ, ಇಲ್ಲೇ ರಾಕ್ಷಸರದಾರ. ಮನುಷ್ಯ ರೂಪದೊಳಗೆ ಧನ ಅದಾವ, ಮನುಷ್ಯ ರೂಪದೊಳಗೆ ಕತ್ತಿ ಅದಾವ. ನಾವು ಕತ್ತಿ ಆಗಬಾರ್ದು, ಧನ ಆಗಬಾರ್ದು, ಪಶು ಆಗಬಾರ್ದು, ನಾವು ರಾಕ್ಷಸರಾಗಬಾರ್ದು. ನಾವು ದೇವರಾಗ್ಬೇಕ್ರಿ. ದೇವರಾಗಲಿ ಕಡೆಗೆ ಮನುಷ್ಯರೇ ಆಗ್ರಿ. ಇದಕ್ಕೆ ಹೆಚ್ಚು ದೇವರ ಕಡೆ ಮನುಷ್ಯರೇ ಆಗ. ಇನ್ನೊಬ್ಬರ ಜೊತೆಗೆ ನಿನ್ನ ಆನಂದವನ್ನು ಸುಖವನ್ನು ಹಂಚಿಕೊಳ್ತಕ್ಕಂಥ ಪ್ರಯತ್ನ ಮಾಡು. ಇನ್ನೊಬ್ಬರ ದುಃಖದೊಳಗೆ ಕೆಡವಿ ನಾ ಆನಂದ ಪಡಬೇಕು ಅನ್ನೋದು ಇದು ಮನುಷ್ಯನ ಸ್ವಭಾವ ಅಲ್ಲ, ಪಶು ಸ್ವಭಾವ. ಅದಕ್ಕೆ ಮಹಾತ್ಮ ನಮಗೆ ಮ್ಯಾಲಿಂದ ಮ್ಯಾಲೆ ಹೇಳ್ತಾರೆ. ಏನು ಅಂತ ಕೇಳಿದರೆ, ದಾನ ಧರ್ಮ ಪರೋಪಕಾರ ಮಾಡ್ತಾರೆ. ಮನುಷ್ಯನಲ್ಲಿ ಮನೆ ಚಲೋ ಇರ್ಬೇಕ್ರಿ. ಏನು ಮನೆ ಅಂದ್ರೆ ಏನು ಗಾಡಲ್ಲ, ತಾಯಿ ತಂದೆ ಬಹಳ ಚಲೋ ಇರ್ಬೇಕು. ನಿಮ್ಮ ವಂಶ ಚಲೋ ಇರಬೇಕು. ಇವೆಲ್ಲಾನು ವಂಶ ಕೆಟ್ಟಿತ್ತು ಅಂದ್ರೆ ಚಲೋ ಇರಂಗಿಲ್ಲ. ಅದು ಬೇರೆ ಸರಿ ಇತ್ತು ಅಂದ್ರೆ ಗಿಡ ಚಲೋ ಇರ್ತದೆ. ಬೇರೆ ವಂಶದ ಗಿಡ ಬಡ್ಡಿ ಇದು ಅವ್ವ ಅಪ್ಪ ಅದಾವ, ಕಂಬಿ ಮಕ್ಕಳದಾವ. ಎಲ್ಲಿ ಬೇರೆ ಸರಿ ಇಲ್ಲ ಅಲ್ಲಿ ಗಿಡ ಬಡ್ಡಿ ದೊಡ್ಡದಾಗೋದಿಲ್ಲ. ಎಲ್ಲಿ ಬಡ್ಡಿ ಸರಿ ಇಲ್ಲ ಅಲ್ಲಿ ಟೊಂಗಿ ಸರಿ ಇರಂಗಿಲ್ಲ. ಎಲ್ಲಿ ಟೊಂಗಿಲ್ಲ ಅಲ್ಲಿ ಹೂವು ಹಣ್ಣ ಬರಂಗಿಲ್ಲ. ಶಾಸ್ತ್ರದ ಮೇಲೆ 4 ಮಾತು ಹೇಳ್ಯಾರ. ತಾಯಿ ಚಲೋ ಇರ್ಬೇಕು, ತಂದೆ ಚಲೋ ಇರ್ಬೇಕು, ಮನುಷ್ಯ ಇರ್ಬೇಕು. ವಂಶ ಚಲೋ ಇರ್ಬೇಕು, ಇದ್ರೆ ಮನುಷ್ಯ ಚಲೋ ಇರ್ತಾನೆ. ಅದು ಹೇಳ್ಯಾರ, ಉನ್ಮಾದೋ ಮಾತೃದೋಷೇಣ ಪಿತೃದೋಷೇಣ ಮೂರ್ಖತ. ಎಷ್ಟು ಚಂದ ಹೇಳಿದ್ರಿ. ಹುಡುಗರು ಹೆಂಗ ದಾರಿ ತಪ್ತವ, ತಾಯಿ ತಪ್ಪ. ಉನ್ಮಾದೋರು ಮಾತೃದೋಷೇಣ ಪಿತೃದೋಷೇಣ ಮೂರ್ಖತ ಕರ್ಮದೋಷೇಣ ದರಿದ್ರತ ಅದಾತ ವಂಶದೋಷೇಣ. 4 ತಾಯಿ ಯಾರ ಮನೆಯಾಗ ಸರಿ ಇಲ್ಲ, ಮಕ್ಕಳು ನೀತಿವಂತರಾಗುವುದಿಲ್ಲ. ನೆನಪಿಡಿ, ಮನೆ ಮೊದಲು ಪಾಠಶಾಲೆ. ಹೆಣ್ಮಕ್ಳು ಬಹಳ ಎಚ್ಚರಬೇಕು. ದೊಡ್ಡವರಾದ ಮೇಲೆ ತಂದೆ ಕೈಯಾಗಿ, ಮೊದಲು ನಿಮ್ಮ ಕೈಯಾಗಿ, ಆಮೇಲೆ ಮಾಸ್ತರ್ ಕೈಯಾಗ, ಆಮೇಲೆ ಹೆಂಡತಿ ಕೈಯಾಗ. ಹೌದಲ್ಲ? ಮೊದಲು ಏನದ, ತಾಯಿ ಬಹಳ ಹಡಿಯೋದಷ್ಟೇ ಅಲ್ಲ, ಜಾಕ್ ಬಿಡ ಉಣಿಸೋದು ತಿನ್ಸೋದೇ ಅಲ್ಲ. ದಿನಂಪ್ರತಿಗೆ ಮದಾಲಸ ಅಂತ ಒಬ್ಬಕ್ಕೆ ತಾಯಾಗಿ ಹೇಳೆ, ಮಗನ ಎಂತ ಮಾಡ್ಯಾಳ, ಪುಣ್ಯಾತ್ಮನ ಮಾಡ್ಯಾಳ ಅನ್ನೋದು ಶಾಸ್ತ್ರದಾಗ ಹೇಳ್ತದೆ. ಮಕ್ಕಳಿಗೆ ಎಚ್ಚರ ಇದ್ದಂಗೆ ನೀತಿ ಬಿಟ್ಟು ನಡೆದು ಕಲಿಸೋರು ಯಾರು? ತಾಯಿ. ಉನ್ಮಾದೋ ಮಾತೃದೋಷ, ಹುಚ್ಚರಂಗ ಆಗೋದು ತಾಯಿ ದೋಷದ. ಮಕ್ಕಳು ಮೂರ್ಖ ಆಗಕ್ಕೆ ನಿಮ್ಮ ದೋಷದ, ತಂದೆ ದೋಷದ.
ಪಿತೃದೋಷೇಣ ಮೂರ್ಖತ. ಹುಚ್ಚು ಮಾಡೋರು ನೀವು, ಮೂರ್ಖ ಮಾಡೋರು ಅವರು. ಹುಚ್ಚು ಯಾರಿಗೆ ಅಂತಾರೆ, ಏನು ಮಾಡ್ಬೇಕು ಅದು ಮಾಡಲಿಲ್ಲ, ಏನು ನೋಡ್ಬೇಕು ಅದು ಮಾಡಲಿಲ್ಲ, ಏನು ತಿನ್ನಲಿಲ್ಲ ಹುಚ್ಚು ಅಂತಾರೆ. ವಿದ್ಯಾಬುದ್ಧಿ ಸಿಗಲಿಲ್ಲ ಅಂದ್ರೆ ಅಪ್ಪನ ದೋಷ. ಪಿತೃದೋಷೇಣ ಮೂರ್ಖತ ಲಕ್ಷಣ. ದಾನ ಮಾಡಕ್ಕೆ ಬುದ್ಧಿ ಅಲ್ಲ ಅಂದ್ರೆ ಅದು ನಿಮ್ಮ ವಂಶ ದೋಷ. ಗೊತ್ತಲ್ಲ ನಿಮಗೆ, ಕ್ಯಾನ್ಸರ್ ಈಗ ಅಲ್ಲ ಡಾಕ್ಟರ್ ಕಂಡು ಹಿಡಿದಾರೆ. ಯಾರು ನಿಮ್ಮ ಹಿಂದಿನವ್ರಿಗೆ ಇತ್ತೆ ಏನ್ರಿ ಅಂತ ಕೇಳ್ತಾರೆ. ದಮ ನಿನಗಲ್ಲ, ಯಾರ ನಿಮ್ಮ ಮುತ್ತಾಗ ಅಪ್ಪಗೆ ಇತ್ತೇನೆ ಅಂತ ಕೇಳ್ತಾರೆ. ಅದು ವಂಶದಿಂದ ಬಂದಿರ್ತದೆ. ಕ್ಯಾನ್ಸರು ಮತ್ತು ಏನಪ್ಪ ಅಂತ ಕೇಳಿ ಯಾರಿಗಾರು ಹಿಂದೆ ಆಗಿರ್ತದೆ. ಅದು ಹೆಂಗೆ ಕ್ಯಾನ್ಸರು ದಮ ವಂಶದಿಂದ ಬಂದದೆ, ಹಂಗೆ ದಾನ ಮಾಡಲಾರ್ದು ಕೂಡ ನಿಮ್ಮ ವಂಶ ದೋಷದ. ನೀ ಯಾಕೆ ದಾನ ಮಾಡಂಗಿಲ್ಲ, ನಿಮ್ಮ ಮುತ್ತೆ ಹಾಕಿ ದಾನ ಮಾಡೋಕ್ಕಿಲ್ಲ. ಅವ್ರು 4 ಎಕರೆ ಇರಬೇಕು, ಅದಕ್ಕೆ ನಿನಗೂ ಬುದ್ಧಿ ಮಾಡ. ಅದಾತ ವಂಶದೋಷೇಣ ಪಿತೃದೋಷೇಣ ಮೂರ್ಖತ. ಮಾತೃದೋಷೇಣ ಉನ್ಮಾದ. ಕರ್ಮದೋಷೇಣ ದರಿದ್ರತ. ಹುಚ್ಚಾಗಾಕ, ದರಿದ್ರ ಆಗಾಕ, ಮೂರ್ಖ ಆಗಾಕ ಏನಪ್ಪ ಅಂತ ಕೇಳಿದ್ರೆ ದಾನ ಮಾಡದೆ ಇರುವುದಕ್ಕೆ ಇವು 4 ಕಾರಣಗಳು. ಅವ ಯಾಕೆ ದರಿದ್ರ ಹುಟ್ಟಾನೆ, ಅದಕ್ಕೊಂದು ಕಾರಣ. ನಿನ್ನ ಕರ್ಮ, ಹಿಂದಿನ ಕರ್ಮ. ಹಿಂಗ್ಯಾಕೆ ಹುಚ್ಚದನ, ನಿನ್ನ ತಾಯಿ ಕಾರಣ. ಮೂರ್ಖ ಯಾಕದನ, ನಿಮ್ಮಪ್ಪ ಕಾರಣ. ದಾನ ಯಾಕೆ ಮಾಡಂಗಿಲ್ಲ, ನಿಮ್ಮ ವಂಶ, ಅದು ಕಾರಣ. ಇವು 4 ಕಾರಣಗಳಿಂದ ಮೂರ್ಖ, ಕಂಜೂಸ, ಹುಚ್ಚ, ಬಡವಾಗ್ತಾರೆ. ಇದನ್ನು ನೆನಪಿಡ್ರಿ. ಇದು ನಿಮ್ಮ ಸಹಿ ಮಾಡಿದ ಮೇಲೆ ಸಿಕ್ಕ ಹಾಕ್ತಾರಲ್ಲ, ಇದು ಸಿಕ್ಕ. ಮಹಾತ್ಮರ ಸಿಕ್ಕ ಒತ್ತಾರೆ. ಅದು ಅವ್ವ ಚಲೋ ಇದ್ರೆ ಮಗ ಹುಚ್ಚಾಗಂಗಿಲ್ಲ, ಅಪ್ಪ ಸರಿ ಇದ್ರೆ ಮಗ ಮೂರ್ಖ ಆಗಂಗಿಲ್ಲ, ನಿನ್ನ ಕರ್ಮ ಸರಿ ಇದ್ರೆ ನೀ ಬಡವಾಗೋದಿಲ್ಲ. ಹಂಗಾರೆ ನೀ ದಾನ ಮಾಡಿದ್ರೆ ನಿನ್ನ ವಂಶ ಹಿಂಗಿರ್ತಿದ್ದಿಲ್ಲ. ಅಂತ ಮಾತು ಹೇಳ್ಯಾರಿ. ಅದಕ್ಕೆ ಲಕ್ಷ್ಯ. ಇವು 4 ದೋಷಗಳಿಂದ ನಮ್ಮ ಪ್ರವೃತ್ತಿ. ಅದಕ್ಕೇನೆ ಶಾಸ್ತ್ರ, ತಾಯಿ ಮೊದಲು, ಮನೆಯ ಮೊದಲು ಪಾಠಶಾಲೆ, ತಾಯಿ ಮೊದಲು ಗುರು. ಇವು 4 ಲಕ್ಷಣಗಳು. ತಾಯಿಯಿಂದ ಏನಾಗ್ತದೆ, ತಂದೆಯಿಂದ ಏನಾಗ್ತದೆ, ಕರ್ಮದಿಂದ ಏನಾಗ್ತದೆ, ವಂಶದಿಂದ ಏನಾಗ್ತದೆ. ಇವು 4 ಸರಿ ಇರಲಿಲ್ಲ ಅಂದ್ರೆ ಮನುಷ್ಯ ಹುಟ್ಟಿನೂ ಅವನ ಜೀವನ ಪೂರ ಹಾಳಾಗ್ತದೆ. ಕಡೆಗೆ ಅವ ಕಣ್ಣಾಗ ನೀರು ತಕ್ಕೊಂಡು ಸಾಯ್ಬೇಕಾಗ್ತದೆ. ಅಂಥವ್ರು ಹಾರ್ಟ್ಫೇಲ್ ಆಗಿ ಸತ್ರ ಭಾಳ ಚಲೋ. ಯಾಕೆ ಕಣ್ಣಾಗ ನೀರು ಬರಂಗ ನೀನು ಪಟಕನೆ ಹೋಗ್ತಾನೆ, ಪಟಕನೆ ಹೋಗ್ತಾನೆ. ಈ 4 ದೋಷಗಳಿಂದ ಮನುಷ್ಯನಿಗೆ ಏನೇನು ದುಃಖ ಅವ ಅನುಭವಿಸಬೇಕು ಅನ್ನೋದು ನಾಳೆಗೆ ಸಮಯ. ನಾಳೆಗೆ ಈ 4 ಬಗ್ಗೆ, ಉನ್ಮಾದದ ಬಗ್ಗೆ, ದರಿದ್ರದ ಬಗ್ಗೆ, ಮೂರ್ಖ ಆಗೋದ್ರ ಬಗ್ಗೆ, ಆಮೇಲೆ ದಾನ ಮಾಡದೇ ಇರುವ ಬಗ್ಗೆ ಏನು ಕಾರಣ ಅದ, ಈ ಕಾರಣದ ಬಗ್ಗೆ ನಾಳೆಗೆ ಮತ್ತೆ ವಿಚಾರ ಮಾಡೋಣ. ಹರಿ ಓಂ ತತ್ಸತ್.